ಹುಷಾರ್ ಅಲ್ವಾ? ಪದ್ಯ ಎಷ್ಟಾಗಿದೆ ನೋಡಿ. ಬೆಳಗಿದವಾಗಿಲ್ಲ ಬನ್ನಿ, ಈ ದೃಶ್ಯ ಮುಗಿಸಿ ಪದ್ಯಕ್ಕೆ ಹೋಗೋಣ. ಹೇಗೆ ಪ್ರತಿಯೊಂದು ರಾಜಕೀಯ ಹಿನ್ನೆಲೆಯಲ್ಲೂ ಕೂಡ ಧರ್ಮ ತನ್ನದೇ ಆದಂತಹ ಜಾಗೃತವಾದಂತಹ ವ್ಯವಸ್ಥೆಯನ್ನ ಕೊಂಡೊಡ್ಡುತ್ತೆ ಅನ್ನುವಂತ ಒಂದು ಸೂಕ್ಷ್ಮತೆಯನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಮಾಹಿತಿಗಾಗಿ, ಯಾಕೆಂದ್ರೆ ಒಬ್ಬ ಕನ್ನಡ ಉಪನ್ಯಾಸಕ ಬರೀ ಪಾಠ ಮಾಡುವಂಥದ್ದಲ್ಲ, ಆತನಿಗೆ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಕೂಡ ಇರಬೇಕು. ಅಂತ ಮಾಹಿತಿಗಾಗಿ ನಿಮ್ಗೆ ಇವತ್ತು ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ, ಇಡೀ ಭಾರತವೇ ತಲೆ ತಗ್ಗಿಸುವಂತ ಕೆಲಸವನ್ನ ಅಮೆರಿಕದಲ್ಲಿ ನಮ್ಮ ಜನರೇ ಮಾಡಿದ್ದಾರೆ. ಪೇಪರ್ ಓದಿದ್ರೆ ಗೊತ್ತಾಗಿರುತ್ತೆ ನೋಡೋಣ ಹೇಳಿ. ಸರ್, ನಮ್ ಜನ ಅಮೆರಿಕದಲ್ಲಿ ಏನ್ ಮಾಡಕ್ಕಾಗುತ್ತೆ, ಇಂಡಿಯಾದಲ್ಲಿ ಇವ್ರು ಏನು ಮಾಡಲ್ಲ. ಓದಿದ್ರ ಪೇಪರ್ ತಗೊಂಡ್ರ? ನೋಡಲ್ಲ, ಅಷ್ಟು ಒಳ್ಳೆಯವರಲ್ಲ ನೀವು. ಭಾರತದಲ್ಲಿ ಸರಿಸುಮಾರು 519 ಸಂಸ್ಥಾನಗಳಿದ್ದು 519 ಸಂಸ್ಥಾನಗಳನ್ನ ಏಕೀಕೃತವಾದ ವ್ಯವಸ್ಥೆಗೆ ತಂದು ಅಖಂಡ ಭಾರತದ ಪರಿಕಲ್ಪನೆಯನ್ನು ಕೊಟ್ಟಂತಹ ವ್ಯಕ್ತಿ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಅದಕ್ಕೆ ಆತನನ್ನು ಏನಂತೀವಿ? ಐರನ್ ಮ್ಯಾನ್, ಕನ್ನಡದಲ್ಲಿ ಉಕ್ಕಿನ ಮನುಷ್ಯ ಅಂತ ಕರಿತೀವಿ, ಹೌದಲ್ಲ? ಅಂತ ವ್ಯಕ್ತಿಗೆ ಎಷ್ಟು ಮಟ್ಟಿಗೆ ಗೌರವ ಕೊಡಬೇಕೋ ಅದನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇದು ಹೆಮ್ಮೆ ಪಡುವಂತ ವಿಷಯ. ಇಡೀ ಜಗತ್ತಿನಲ್ಲೇ ಅಷ್ಟು ದೊಡ್ಡ ಪ್ರತಿಮೆಯನ್ನ ಮತ್ತೊಬ್ಬ ವ್ಯಕ್ತಿಯಲ್ಲಿ ನಿರ್ಮಿಸಲಿಕ್ಕೆ ಇಲ್ಲಿವರೆಗೂ ಆಗಿಲ್ಲ, ಇನ್ಕ್ಲೂಡಿಂಗ್ ಆಲ್ಸೋ ಗಾಂಧಿಯನ್ನು ಸೇರಿಸಿಕೊಂಡಂತೆ ಅಷ್ಟು ದೊಡ್ಡ ಭವ್ಯತೆಯನ್ನ ಪಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಒಂದಂತೂ ಸತ್ಯ, ಅವ್ರಿಗೆ ಸಿಕ್ಕಿರುವಂತ ಅಷ್ಟು ಗೌರವಕ್ಕೆ ಅರ್ಹತೆ ಇದೆ. ಅಷ್ಟು ಶ್ರೇಷ್ಠವಾದಂತ ಸಾಧನೆಯನ್ನು ಮಾಡಿದ್ದಾರೆ. ಎಷ್ಟು ಜನರನ್ನ ಎದುರಾಕೊಂಡ್ರಪ್ಪ ಅಂದ್ರೆ, ಭಾರತದ ಅನೇಕ ಸಂಸ್ಥಾನಗಳು ಭಾರತದೊಂದಿಗೆ ಸೇರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೋರಾಟ ಮಾಡುವಾಗ ಅವ್ರನ್ನ ಬಗ್ಗು ಬಡಿದು ಭಾರತದ ಅಖಂಡತೆಯನ್ನು ಸ್ಥಾಪನೆ ಮಾಡೋದು. ಅರ್ಥ ಆಯ್ತಾರ? ಅದರಲ್ಲಿ ಪಂಜಾಬ್ನ ಖಾಲಿಸ್ತಾನ್ ಕೂಡ ಒಂದು. ಆಕ್ಚುಲಿ ಖಾಲಿಸ್ತಾನ್ ಪಂಜಾಬದ ಒಂದು ಭಾಗ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಪಾಕಿಸ್ತಾನಕ್ಕೂ ಸೇರೋದಿಲ್ಲ, ಇಂಡಿಯಾಕ್ಕೂ ಸೇರೋದಿಲ್ಲ, ಖಾಲಿಸ್ತಾನ್ ಸಪರೇಟ್ ಮಾಡ್ಕೊಡಿ ಅಂತ ಅವತ್ತಿನಿಂದಲೂ ಹೋರಾಟ ಮಾಡಿದ್ರು. ಕೊನೆಗೆ ಅನಿವಾರ್ಯವಾಗಿ ಭಾರತದೊಂದಿಗೆ ಸೇರ್ಕೊಂಡ್ರು. ಈಗ ರೈತರ ದಂಗೆ ಆಗ್ತಾ ಇದೆ, ಗೊತ್ತಿರ್ಬೇಕು. 18 ದಿವಸದಿಂದಲೂ ಕೂಡ ಸತತವಾಗಿ ದೆಹಲಿಯಲ್ಲಿ ರೈತರ ಹೋರಾಟ ಆಗ್ತಾ ಇದೆ. ಅದ್ರ ಬಗ್ಗೆ ನನಗೂ ಕೂಡ ಅನುಕಂಪ ಇದೆ. ಯಾಕಂದ್ರೆ ರೈತ ಈ ದೇಶದ ಶಕ್ತಿ. ಆತನ ಸಮಸ್ಯೆಗಳನ್ನ, ಅಹವಾಲುಗಳನ್ನ ಕೇಳಬೇಕಾದ ಸರ್ಕಾರದ ಜವಾಬ್ದಾರಿ. ಸರಿ, ಆ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೋ ಅಲ್ಲಿ ಮನವರಿಕೆ ಆಗ್ತಾ ಇಲ್ಲ. ನಾನ್ ಬಿಡ ನೀನ್ ಕೊಡ ಅನ್ನೋ ಮಟ್ಟಕ್ಕೆ ಇಬ್ರು ಎಳೆದಾಡ್ತಾ ಇದ್ದಾರೆ. ಆದ್ರೆ ಇದು ಬಹಳ ಒಳ್ಳೇದಲ್ಲ. ದೇಶದಲ್ಲಿ ರೈತರು ವಾರಗಟ್ಲೆ, ತಿಂಗಳುಗಟ್ಲೆ ಹೋರಾಟ ಮಾಡುವಂಥದ್ದು ದೇಶದ ಆರೋಗ್ಯಪೂರ್ಣವಾದಂತ ಪರಿಸ್ಥಿತಿ ಅಲ್ಲ. ಆದರೆ ಈಗ ಅದು ರಾಜಕೀಯ ವಿದ್ಯಮಾನವನ್ನು ಪಡ್ಕೊಳ್ತಾ ಇದೆ. ಏನು ಅಂತಂದ್ರೆ, ಏನು ರೈತರ ಹೋರಾಟ ಕೇವಲ ಕೃಷಿ ಕಾಯ್ದೆಯ ಸೀಮಿತವಾಗಿದ್ದಂತ ಹೋರಾಟವನ್ನ ನಿನ್ನೆ ಅಮೆರಿಕದ ಒಂದು ಪ್ರಾಂತ್ಯದಲ್ಲಿ ಗಾಂಧೀಜಿಯರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಗಾಂಧೀಜಿ ಪ್ರತಿಮೆಯನ್ನ ಸ್ಥಾಪನೆ ಮಾಡಿರುವಂತ ಜಾಗದಲ್ಲಿ ಅಲ್ಲಿನ ಅಮೆರಿಕದಲ್ಲಿರುವಂತಹ ಏನು ಪಂಜಾಬಿ ಮೂಲ ನಿವಾಸಿಗಳು, ಈಗ ನಮ್ಮ ಕರ್ನಾಟಕದವರೆಲ್ಲ ಸಂಘ ಮಾಡ್ಕೊಂಡಿದ್ದಾರೆ, ಗೊತ್ತಿರ್ಬೇಕು. ಎಲ್ಲಿ? ಅಮೆರಿಕದಲ್ಲಿ ಅಕ್ಕ ಅಂತ ಇದೆ, ಅಖಿಲ ಅಮೆರಿಕ ಕನ್ನಡಿಗರ ಸಂಘ ಅಂತ ಅಂದ್ಬಿಟ್ಟು ಅಕ್ಕ ಅಂತ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತು? ಹಾಗೇನೆ ಪ್ರತಿಯೊಂದು ಭಾಷೆಯವರು ಮಾಡ್ಕೊಂಡಿದ್ದಾರೆ. ತಮಿಳರು ಇದ್ದಾರೆ, ಗೊತ್ತಿರ್ಬೇಕು. ನಾವು ಮಾತ್ರ ಗ್ರೇಟ್ ಅನ್ಕೋಬೇಡಿ, ಎಲ್ಲರೂ ಇದ್ದಾರೆ. ಆದ್ರೆ ಇಲ್ಲಾಗಿರುವಂತದ್ದೇನಪ್ಪ, ಆ ಪಂಜಾಬಿಗಳಿದಾರಲ್ಲ, ಅವರು ಈಗ ಗಾಂಧಿ ಪ್ರತಿಮೆಯ ಮುಂದೆ ಹೋರಾಟವನ್ನ ಮಾಡ್ತಾ ಗಾಂಧಿ ಪ್ರತಿಮೆಯನ್ನ ವಿರೂಪಗೊಳಿಸುವ ಮತ್ತು ಭಗ್ನಗೊಳಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಅಂತಂದ್ರೆ, ಗಾಂಧೀಜಿಯಿಂದಲೇ ನಾವು ಭಾರತಕ್ಕೆ ಸೇರ್ಕೊಂಡಿದ್ದು, ನಮಗೆ ಭಾರತ ಬೇಡ, ಈಚೆಗೆ ಹೋಗ್ತೀವಿ. ನೋಡಿ ಯಾವ ಮಟ್ಟಕ್ಕೆ ಒಂದು ಪ್ರಯೋಗಗಳು ಶುರು ಆಗ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಹೇಗೆ ಅಪ್ರಸ್ತುತ ಆಗ್ತಾ ಇದ್ದಾರೆ ವಾಸ್ತವ ಜಗತ್ತಿನಲ್ಲಿ ಅಂತ. ಒಂದಲ್ಲ ಒಂದು ದೃಷ್ಟಿಯಲ್ಲಿ ಮಾನವತಾ ಸಂಕೇತವಾಗಿ ಗಾಂಧೀಜಿಯನ್ನು ನಾವು ಆದರ್ಶ ಅಲ್ಲ ಅನ್ನಕ್ ಸಾಧ್ಯನೇ ಇಲ್ಲ.
ಯಾಕೆಂದ್ರೆ ಇವತ್ತು ಮನುಷ್ಯತ್ವ, ಶಾಂತಿ, ಅಹಿಂಸೆ ಇತ್ಯಾದಿ ಅನೇಕ ವಿಚಾರಗಳ ತಗೊಂಡಾಗ ಗಾಂಧೀಜಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ನಿಲ್ತಾರೆ. ಅಷ್ಟೇ ಯಾಕೆ 27 ವರ್ಷಗಳ ಕಾಲ ಜೈಲು ವಾಸ ಅನುಭವಿಸಿದಂತ ನೆಲ್ಸನ್ ಮಂಡೇಲನ ಒಂದು ಸಂದರ್ಶನ ಕೇಳಿದಾಗ, ಅಧ್ಯಕ್ಷರಾದಾಗ, ನಿಮ್ ಇನ್ಸ್ಪಿರೇಷನ್ ಏನು ಅಂದ್ರೆ ಭಾರತದ ಮಹಾತ್ಮ ಗಾಂಧಿ ಅಂತ ಹೇಳಿದ್ದನ್ನು ನಾವು ಮರೆಯೋ ಹಾಗಿಲ್ಲ. ಅಂದ್ರೆ ಮಹಾತ್ಮ ಗಾಂಧಿ ಭಾರತೀಯರಿಗೆ ಮಾತ್ರ ಅಲ್ಲ, ಜಗತ್ತಿನ ಬಹಳಷ್ಟು ಶಾಂತಿ ದೂತರಿಗೆ ಆದರ್ಶಪ್ರಿಯ ಆಗಿದ್ದಾರೆ. ಅವರ ಕೆಲವು ನಿರ್ಧಾರಗಳಿಂದ ನಮಗೂ ಅಸಮಾಧಾನ ಇದೆ. ಹಾಗಂದ ಮಾತ್ರಕ್ಕೆ ವ್ಯಕ್ತಿಯಲ್ಲಿರುವ 4 ಕುಂದುಕೊರತೆಗಳನ್ನ ಎತ್ತಿ ತೋರಿಸ್ತಾ ಅವನಲ್ಲಿರುವಂತಹ 100 ಗುಣಗಳನ್ನ ಮೂಲೆ ಗುಂಪು ಮಾಡೋದು ತಪ್ಪಾಗುತ್ತೆ. ಅರ್ಥ ಆಯ್ತಲ್ಲ? ಎನಿಮೇ ನಾಟ್ ಎ ಪರ್ಫೆಕ್ಟ್ ಇನ್ 100% ಇನ್ ದಿ ವರ್ಲ್ಡ್. ಯಾವುದೇ ಒಬ್ಬ ವ್ಯಕ್ತಿಯು ಕೂಡ 100ಕ್ಕೆ 100ರಷ್ಟು ಪರಿಣಿತ ಅಥವಾ ಪರಿಪೂರ್ಣನಾಗ್ಲಿಕ್ಕೆ ಈ ಜಗತ್ತಿನಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಶ್ರೀಕೃಷ್ಣ ಕೂಡ ಗೊತ್ತಾಗಿಲ್ಲ, ಆತ ಕೂಡ ಸೋಲೋಗ್ತಾನೆ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲೊಂದು ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಳೋಣ. ಅತಿ ಹೆಚ್ಚು ಒಳ್ಳೆತನ ಇದ್ದಾಗ ಆ ವ್ಯಕ್ತಿಯಲ್ಲಿರುವ ಕಡಿಮೆ ಕೆಟ್ಟತನವನ್ನ ನಾವು ಅವಜ್ಞೆ ಮಾಡಿ ಒಳ್ಳೆತನಕ್ಕೆ ಬೆಲೆ ಕೊಡ್ಬೇಕು. ಹಾಗೆ ಇಲ್ಲಿ ಗಾಂಧಿಯನ್ನ ನಾವು ಗೌರವಿಸಲೇಬೇಕಾಗುತ್ತೆ. ಅಂತ ಗಾಂಧಿಯನ್ನ ವಿರೂಪಗೊಳಿಸೋದು ಒಂದು ಕಡೆ ಆದ್ರೆ, ಖಾಲಿಸ್ತಾನದ ಬೇಡಿಕೆಯನ್ನು ಅಮೆರಿಕದಲ್ಲಿ ಇಡ್ತಾರಲ್ಲ, ಇದು ಮತ್ತೊಂದು ಕಡೆ. ಖಾಲಿಸ್ತಾನದ ಬೇಡಿಕೆ ಎಲ್ಲಿಡ್ಬೇಕು? ನೀವು ಎಲ್ಲಿಡ್ಬೇಕು? ಭಾರತದಲ್ಲಾಗ್ಲಿ ಎಲ್ಲಿಡ್ಬೇಕಂತ ಬೀದಿಯಲ್ಲಿ ಇಡೋದ್ ಬೇಕಿಲ್ಲ ರೀ. ಸಂಸತ್ನಲ್ಲಿ ಮಾಡಿಸಿ, ನಿಮ್ಮ ಗೆದ್ದಿರುವಂತ ಎಂಪಿಗಳಿದಾರಲ್ಲ ಅವ್ರ ಕಡೆಯಿಂದ ಒಂದು ರಾಷ್ಟ್ರಪತಿಗೆ ಪತ್ರವನ್ನ ಕೊಡಿ. ಬೇಕಾದಷ್ಟು ಕಾನೂನು ಪ್ರಕಾರ ಇದೆ ಅಲ್ವಾ? ರಸ್ತೆಗಳಿದ್ದು ಕಲ್ಲೊಡೆದು ಹೋರಾಟ ಮಾಡಿ ಬೆಂಕಿ ಇಕ್ಕಿ ರಾಜ್ಯಕ್ಕೆಲ್ಲ ಏನೋ ಮಾಡ್ತೀವಿ ಅಂತ ಗುಂಡಾ ರಾಜ್ಯ ಸ್ಥಾಪನೆ ಮಾಡ್ತಾ ಇರೋಂತ ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲೆಲ್ಲೆಲ್ಲ ಏನೇನೆಲ್ಲ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ವಲಸೆ ವ್ಯವಸ್ಥೆ ಯಾವ ಮಟ್ಟಕ್ಕೆ ಪ್ರಜಾಪ್ರಭುತ್ವ ಬೇರುಗಳನ್ನ ಅಲುಗಾಡಿಸ್ತಾ ಇದೆ, ಇಡೀ ಪ್ರಜಾಪ್ರಭುತ್ವವನ್ನು ಹೇಗೆ ಅವನತಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋ ವಿಚಾರಗಳನ್ನು ಕೂಡ ನೋಡ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಂತೂ ಹೇಳೋ ಹಾಗೆ ಇಲ್ಲ ಅಂತ ಒಂದು ಅರಾಜಕತೆ ತಾಂಡವಾಡ್ತಾ ಇದೆ. ಅರ್ಥ ಆಯ್ತಾ? ಇನ್ನು ಉತ್ತರ ಪ್ರದೇಶದಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಯಾಕೆ ಈ ರೀತಿಯಾದಂತ ಉದ್ವೇಗಕ್ಕೆ ನಮ್ಮ ಯುವಕರು ಒಳಗಾಗ್ತಾ ಇದ್ದಾರೆ? ಮಾಡಬಾರದ ಘಟನೆಗಳಿಗೆ ಇವತ್ತು ತಮ್ಮನ್ನು ತಾವು ತೊಡಗಿಸ್ಕೊಂತಾ ಇದ್ದಾರೆ. ಎಲ್ಲೋ ಬೇಡ, ಕೋಲಾರದಲ್ಲಿ ಮೊನ್ನೆ ಆದಂತ ಘಟನೆ ನೋಡಿದ್ರಿ ಅನ್ಸುತ್ತೆ ಟಿವಿಯಲ್ಲಿ. ಯಾವುದೋ ಒಂದು ತೈವಾನ್ ಕಂಪನಿಯ ಮೇಲೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಹಲ್ಲೆ ಮಾಡಿದ್ದಾರೆ. ಆ ತೈವಾನ್ ಕಂಪನಿ ಅದೇ ಸೆಂಟರ್ ಅಲ್ಲಿ 3,000 ಕೋಟಿ ಹೂಡಿಕೆ ಮಾಡಿದೆ. ಸರಿಸುಮಾರು ಭಾರತದಲ್ಲಿ 48,000 ಕೋಟಿಗೂ ಹೆಚ್ಚು ಹೂಡಿಕೆಯನ್ನು ಮಾಡಿದೆ. ಹತ್ತತ್ರ ಅರ್ಧ ಲಕ್ಷ ಕೋಟಿ. ತೈವಾನ್ ಕಂಪನಿ ಒಂದು ಬಂದು ಆಪಲ್ ಮೊಬೈಲ್ ಗೊತ್ತಿರ್ಬೇಕು, ಆಪಲ್ ಮೊಬೈಲ್ ಬಿಡಿಭಾಗಗಳನ್ನ ತಯಾರು ಮಾಡ್ತಾ ಇದೆಯಂತೆ. ಈ ದಾಂಧಲೆ ನಡೆಸುವಂತದ್ದು ಏನಾಗುತ್ತಪ್ಪ ಅಂದ್ರೆ, ರಾಜ್ಯದ ಯುವಕರ ಮೇಲೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಅಪನಂಬಿಕೆಯನ್ನ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕರ್ನಾಟಕ ನಾಟೆ ಸೇಫ್ ಅಂದ್ಬಿಟ್ರೆ ನೀವೆಲ್ಲ ಏನಾಗ್ತೀರಾ? ಯೋಚನೆ ಮಾಡಿ, ಕಾಮನ್ ಸೆನ್ಸ್ ಏನಾಗ್ತೀರಾ? ಕರ್ನಾಟಕ ನಾಟೆ ಸೇಫ್ ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗೊತ್ತಾಗ್ಬಿಟ್ರೆ ನೀವೆಲ್ಲ ಏನಾಗ್ತೀರಾ ಹೇಳಿ? ಎಸ್ ಹೇಳಿ. ಅನ್ಎಂಪ್ಲಾಯ್ಮೆಂಟ್, ಕನ್ನಡದಲ್ಲಿ ನಿರುದ್ಯೋಗ, ಹೌದಲ್ಲ? ಇಂಥ ಯುವಕರನ್ನ ದಿಕ್ಕು ತಪ್ಪಿಸಿ ಅಥವಾ ಇಂಥ ಯುವಕರನ್ನ ಮೂಲೆಗುಂಪು ಮಾಡುವಂತ ಒಂದು ವ್ಯವಸ್ಥೆಯ ಹುನ್ನಾರವನ್ನ ಮಾಡ್ತಾ ಇದ್ದೀರಾ. ಕರ್ನಾಟಕ ಸೇಫ್ ಅನ್ಕೊಂಡ್ 4 ಕಂಪ್ನಿ ಬಂದ್ರೆ 4,000 ಜನಕ್ಕೆ ಉದ್ಯೋಗ ಸಿಗುತ್ತ್ರಿ, ಹೌದಲ್ವಾ? ಕರ್ನಾಟಕ ಸೇಫ್ ಅಲ್ಲ ಅಂತ 4 ಕಂಪ್ನಿಗಳು ಕಿತ್ಕೊಂಡು ಬೇರೆ ರಾಜ್ಯಕ್ಕೆ ಹೋದ್ರೆ 4,000 ಜನ ಉದ್ಯೋಗ ಕಳ್ಕೊಂತಾರೆ. ಈ ತೈವಾನ್ ಕಂಪ್ನಿ ನಾಳೆ ಕ್ಲೋಸ್ ಮಾಡ್ತಾರೆ. 2,600 ಜನ ಎಂಪ್ಲಾಯ್ಸ್, ಡೈರೆಕ್ಟ್ ಎಂಪ್ಲಾಯ್ಸ್ ಇದ್ದಾರೆ. ಅದನ್ನ ಅವಲಂಬಿತರಾಗಿ ಸುಮಾರು 10,000 ಜನ ಕೆಲಸ ಮಾಡ್ತಿರ್ತಾರೆ. ತರಕಾರಿ ಮಾರೋರು, ಹಾಲ್ ಮಾರೋರು, ಬಿಡಿ ಸಿಗರೇಟ್ ಮಾರೋರು, ಟೀ ಮಾರೋರು, ಹೌದಲ್ವಾ? ಆ ಕಂಪ್ನಿಯಿಂದ ಈಗ ನೋಡಿ, ರಿಲಯನ್ಸ್ ಕಂಪ್ನಿ ಅಂತ ಒಂದು ಶುರುವಾಗಿದೆ ಅಲ್ಲ ಹೈವೇಲಿ, ಕಂಪ್ನಿ ಶುರುವಾಯ್ತು ಅಷ್ಟೇ. ಅದ್ರ ಮೂಲಕ 4-5 ಅಂಗಡಿಗಳಿಗೆ ಜೀವ ಆಯ್ತು. ಅಲ್ಲೊಂದು ಟೀ ಕ್ಯಾಂಟೀನ್ ಇಟ್ಕೊಂಡವ್ರೆ, ತಿಂಡಿ ಕ್ಯಾಂಟೀನ್ ಇಟ್ಕೊಂಡವ್ರೆ, ಒಂದಷ್ಟು ಬಿಸ್ಕೆಟ್ ಅದು ಇದು ಮಾರೋರು ಇಟ್ಕೊಂಡವ್ರೆ, ಬಿಡಿ ಸಿಗರೇಟ್ ಇಟ್ಕೊಂಡವ್ರೆ, ಒಂದ್ 4-5 ಜನ ಜೀವನ ಆಯ್ತಲ್ಲ. ಅದು ಅರ್ಥ ಆಗ್ತಿದೆ ಹೇಳ್ತಿರೋದು. ಇದು ಪರೋಕ್ಷ ಮತ್ತು ನೇರ. ನೇರವಾಗಿ ಎಂಪ್ಲಾಯ್ಮೆಂಟ್ ಸಿಕ್ಕಿದ್ರೆ ಪರೋಕ್ಷವಾಗಿ ಇನ್ನ 4 ಜನಕ್ಕೆ ಬೇರೆ ಬೇರೆ ತರ ಕೆಲಸ ಸಿಗುತ್ತೆ. ಈ ಎಲ್ಲ ಅವಘಡಗಳನ್ನ ನೋಡಿದಾಗ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ನಾವು ದಿವಾಳಿ ಆಗ್ತಾ ಇದೀವಿ. ನಾವು ಹಂತ ಹಂತವಾಗಿ ನಂಬಿಕೆ ಕಳ್ಕೊಂತಾ ಇದೀವಿ. ಭಾರತೀಯರ ಮೇಲೆ ಇರುವಂತ ನಂಬಿಕೆಯೇ ಹೊರಟು ಹೋಗ್ತಾ ಇದೆ. ಬೇರೆ ದೇಶದವರೆಲ್ಲ ಕೈ ತೋರಿಸುವಂತ ಸಂದರ್ಭಕ್ಕೆ ಬರ್ತಾ ಇದೆ. ಅರ್ಥ ಆಯ್ತಲ್ಲ? ರಷ್ಯಾ ಮತ್ತೆ ಇನ್ನೊಂದು ಯಾವುದೋ ದೇಶ ಮಾಡ್ತೇನೆ ನಾನು. ಆ ದೇಶಗಳು ಇವತ್ತು ರೈತರ ಹೋರಾಟದ ಬಗ್ಗೆ ಕೇಂದ್ರ ಸರ್ಕಾರದ ಮೇಲೆ ಒಂದಷ್ಟು ಒತ್ತಡ ತರುವಂತ ಮಟ್ಟಕ್ಕೆ, ನನ್ನ ದೇಶದ ರೈತರ ಹೋರಾಟವನ್ನ ರಷ್ಯಾನು ಅಮೆರಿಕನು ನಿಯಂತ್ರಣ ಮಾಡುತ್ತೆ ಅನ್ನೋದಾದ್ರೆ ಭಾರತದ ಸಾರ್ವಭೌಮತ್ವ ಏನಾಯ್ತು? ನನ್ನ ಮನೆ ಸಮಸ್ಯೆ ಪಕ್ಕದ ಮನೆಗೆ ಬರ್ತಾನೆ ಅನ್ನೋದಾದ್ರೆ ಬಗೆಹರಿಸಕ್ಕೆ ನಮ್ಮ ಅಪ್ಪನ ಅಸ್ತಿತ್ವ ಏನಾಯ್ತು? ಯೋಚನೆ ಮಾಡಿ. ಯಾಕಿಂತದ್ದೊಂದು ವಿದ್ಯಮಾನಗಳು ನಡೀತಾ ಇದ್ದಾವೆ.
ಅರ್ಥ ಆಗ್ತಿದೆಯಲ್ಲ? ಇದು ನಾನು ನಿಮ್ಗೊಂದು ಮಾಹಿತಿಯನ್ನು ಕೊಡ್ಲೇಬೇಕು. ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ, ನಾನು ಇರ್ರೆಲೆವೆಂಟ್ ಆಗಿ ಏನು ಹೇಳ್ತಿಲ್ಲ, ರೆಲೆವೆಂಟ್. ಹೇಗೆ ಎಂತದೋ ಒಂದು ಹೋರಾಟ ಯಾವ್ದೋ ಒಂದು ದಿಕ್ಕಿಗೆ ಹೋಗಿ ನಿಲ್ಲುತ್ತೆ. ನಾಯಿ ಸಾಯಿಸೋದನ್ನ ತಗೊಂಡೋಗಿ ಹೇಗೆ ಧರ್ಮಕ್ಕೆ ಲಿಂಕ್ ಮಾಡ್ತಾರೋ, ರೈತರ ಹೋರಾಟವನ್ನ ತಗೊಂಡೋಗಿ ದೇಶ ಒಡೆಯಕ್ಕೆ ಇಕ್ಕಂತಾರೆ. ಹಾಗಾದ್ರೆ ಖಾಲಿಸ್ತಾನದಲ್ಲಿ ಇರೋರು ಮಾತ್ರ ಅಥವಾ ಪಂಜಾಬಲ್ಲಿ ಇರೋರು ಮಾತ್ರ ರೈತರನ್ನ? ನನ್ನ ಪ್ರಶ್ನೆ. ಅವರು ಬೆಳೆದಿರುವಂತದ್ದನ್ನ ಇಡೀ ಇಂಡಿಯಾ ತಿಂತಾ ಇದೆಯಾ? ನಿಮ್ಮ ಸ್ವಾಭಿಮಾನ ಇರಲಿ, ಆ ಸ್ವಾಭಿಮಾನಕ್ಕೆ ನಾವು ಗೌರವ ಕೊಡ್ತೇವೆ. ಹಿಂದುತ್ವವನ್ನು ಪ್ರಖರವಾಗಿ ಪ್ರಚಾರ ಮಾಡಿದಂತಹ ವ್ಯಕ್ತಿಗಳು ನೀವು, ಅದ್ರ ಬಗ್ಗೆ ನನಗೆ ಅನುಮಾನ ಇಲ್ಲ. ಆದರೆ ನಿಮ್ಮ ಸ್ವಾಭಿಮಾನ ದುರಭಿಮಾನವಾಗಿ ಭಾರತದ ಅಖಂಡತೆಗೆ ಮಾರಕ ಆಗುತ್ತೆ ಅನ್ನೋದಾದ್ರೆ ನಾವು ಅದನ್ನ ಹೇಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ? ನಾವು ಅದನ್ನ ಹೇಗೆ ಪ್ರೋತ್ಸಾಹಿಸಲಿಕ್ಕೆ ಸಾಧ್ಯ? ರೈತರ ಬಗ್ಗೆ ಕಾಳಜಿ ಇದೆ, ಇಲ್ಲ ಅಂತಲ್ಲ. ಆದ್ರೆ ದೌರ್ಭಾಗ್ಯವಶಾತ್ ಅದ್ಯಾಕೆ ಪಂಜಾಬ್ ರೈತರ ಹೋರಾಟ ಮಾಡ್ತಾ ಇದ್ದಾರೆ? ಇಂಥ ಪ್ರಶ್ನೆ ಈಗ ಎದ್ದೇಳುತ್ತೆ. ಸಮಸ್ಯೆ ನೋಡಿ, ದೆಹಲಿಯಲ್ಲಿ ಬೇರೆ ಯಾರು ಹೋಗಿಲ್ಲ. ನೋಡ್ತಾ ಇದ್ರೆ ಇಲ್ವಾ? ನೋಡ್ತಾ ಇದ್ರೆ ಇಲ್ವಾ ಟಿವಿಲಿ? ದೆಹಲಿಯಲ್ಲಿ ಯಾರು ಇಲ್ಲ. 17-18 ದಿನಗಳಿಂದ ಹೋರಾಟ ಮಾಡ್ತಾ ಇರೋ ಪಂಜಾಬ್ ರೈತರು. ನನ್ನ ಪ್ರಶ್ನೆ, ಪಂಜಾಬ್ ರೈತರಿಗೆ ಆಗ್ಬಾರ್ದೇನಾಗ್ತಾ ಇದೆ? ಹಾಗಂತ ನಮ್ಮ ರೈತ ಹೋರಾಟಗಳು ನಿಂತೋಗಿದೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಇಷ್ಟು ಮಟ್ಟಿಗೆ ತೀವ್ರವಾಗಿಲ್ಲದಂತ ಸಮಸ್ಯೆ ಅಲ್ಲೇ ಯಾಕೆ ಕಾಣಿಸ್ತಾ ಇದೆ? ರಾಜಕೀಯ ದುರುದ್ದೇಶಗಳು, ಬೇರೆ ಬೇರೆ ವಿದ್ಯಮಾನಗಳನ್ನು ಸೃಷ್ಟಿ ಮಾಡಿ ಅರಾಜಕತೆಯನ್ನು ಉಂಟು ಮಾಡಿ ಭಾರತದ ಅಖಂಡತೆಯನ್ನ ಪ್ರಶ್ನಿಸುವ ಅಥವಾ ಭಾರತದ ಅಖಂಡತೆಗೆ ಪೆಟ್ಟು ಕೊಡುವಂತಹ ಒಂದು ಹುನ್ನಾರ ಇದೆಯಲ್ಲ, ಇದು ನಮಗಾಗಿ ದೇಶವನ್ನ ಕಟ್ಟಿಕಟ್ಟು ಹೋದಂತ ಆತ್ಮಗಳಿಗೆ ಮಾಡುವ ದ್ರೋಹ. ಅದು ಗಾಂಧೀಜಿಗೂ, ಸುಭಾಷ್ ಚಂದ್ರ ಬೋಸ್ಗೂ, ಸರ್ದಾರ್ ವಲ್ಲಭಾಯ್ ಪಟೇಲ್ಗೂ, ಅಂಬೇಡ್ಕರ್ಗೂ ಮಾಡಿದ ದ್ರೋಹ. ಅವರೆಲ್ಲ ದೇಶವನ್ನು ಒಡೆಯಲಿ ಅಂತ ಯಾವತ್ತೂ ಹೇಳಿಲ್ಲ. ನಮ್ಮ ಸಂವಿಧಾನದ ಬದ್ಧತೆ ಪ್ರಕಾರ ಏನ್ ಹೇಳುತ್ತೆ? ಒಕ್ಕೂಟಕ್ಕೆ ಸೇರಿದಾಗ ಶ್ರೀಲಂಕಾ ಕೂಡ ನಮ್ಮ ದೇಶಕ್ಕೆ ಸೇರ್ಬೋದು. ಈಗಲೂ ಅಟ್ ಪ್ರೆಸೆಂಟ್ ಗೊತ್ತಿರ್ಲಿ ನಿಮ್ಗೆ, ಅದೊಂದು ನಿಯಮ ಇದೆ. ಭಾರತದ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಎಲ್ಲ ದೇಶಗಳು ಬಂದು ಭಾರತಕ್ಕೆ ಸೇರ್ಕೋಬಹುದು. ಆದರೆ ಒಮ್ಮೆ ಸೇರಿದ ಮೇಲೆ ಆಚೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅಂದ ಮೇಲೆ ಭಾರತದ ಅಖಂಡವಾದಂತಹ ಈ ಒಂದು ಭೂಪಟವನ್ನು ಬದಲಾಯಿಸುವಂತಹ ಅಧಿಕಾರವನ್ನ ಖಾಲಿಸ್ತಾನದ ಹೋರಾಟಗಾರರಿಗೆ ಕೊಟ್ಟೋರೆ ಯಾರು? ಅರ್ಥ ಆಗ್ತಿದೆಯಲ್ಲ? ಇದು ಸಂವಿಧಾನ ದ್ರೋಹ ಅಲ್ವೇ? ಇದು ಅವಮಾನ ಅಲ್ವೇ? 146 ಕೋಟಿ ಜನ ತಲೆ ತಗ್ಗಿಸುವಂತ ಕೃತ್ಯ ಅಲ್ವೇ? ನಿಮ್ಮ ಹೋರಾಟ ಏನಿದ್ರು ಚೌಕಟ್ಟಿನ ಒಳಗಾಗ್ಬೇಕು. ಅಪ್ಪ ಮಕ್ಕಳು ಹೋರಾಟ ಮನೆ ಒಳಗಿರ್ಬೇಕು. ಬೀದಿ ನಿಂತ್ಕೊಂಡು ಬಳ್ಪಟ್ಟಿ ಹಿಡ್ಕೊಂಡ್ರೆ ಅಪ್ಪ ಮಕ್ಕಳಿಗೆ ಇಬ್ರಿಗೂ ಮರ್ಯಾದೆ ಇಲ್ಲ. ಅರ್ಥ ಆಯ್ತಲ್ಲ? ನ್ಯಾಯ ಯಾರ ಪರ ಇದೆ ಅನ್ನೋದಕ್ಕಿಂತ ಜನ ಏನಂತಾರೆ, ಈ ಬೇವರ್ಸಿಗಳಿಗೆ ಏನ್ರಿ ಆಗಿತ್ತು? ಅಪ್ಪ ಮಕ್ಕಳು ಹಿಂಗ್ ಹೊಡೆದಾಡ್ತಾರೆ, ಒಳಗೆ ಕುಪ್ಪಿಸ್ಕೊಂಡು ಏನೋ ಮಾತುಕತೆ ಆಡೋದ್ ಬಿಟ್ಟು. ಹೌದಲ್ಲ? ಹೌದಲ್ವಾ? ದಾರಿ ಇತ್ತಲ್ವಾ? ರಕ್ತಪಾತ ಇಲ್ಲದೆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ದಾರಿ ಇತ್ತಲ್ವಾ? ಆ ಕಡೆ ಪಾಕಿಸ್ತಾನದ ಆಕ್ರಮಣಕ್ಕೆ ತುತ್ತಾಗಿ ಸಾಯುವಂತಹ ಪರಿಸ್ಥಿತಿಯಲ್ಲಿದ್ದಾಗ ರಕ್ಷಣೆ ಬೇಕು ಅಂದ್ರೆ ಭಾರತ ಬೇಕು ನಿಮಗೆ. ಈಗ ಪ್ರತ್ಯೇಕವಾದ ರಾಜ್ಯವನ್ನ ಕೇಳ್ತಾ ಇದ್ದಾರೆ. ಇದು ದೌರ್ಭಾಗ್ಯ. ಬನ್ನಿ ಅದೇನಾರ ಸರಿ. ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ, ಇಲ್ಲಿ ಕೂಡ ಹಾಗೆ ಆಗ್ತಾ ಇದೆ. ನಿಮ್ಮ ಅಹಿಂಸೆಗೆ ಬೆಂಕಿ ಹಾಕ್ಲಿ. ಯಾಕೆ ಈ ಮಾತನ್ನ ಬಂತು ಅಂದ್ರೆ, ಅಹಿಂಸೆ, ಧರ್ಮ, ಜಾತಿ, ವರ್ಗ ಯಾವುದು ಸರಿ, ಯಾವುದು ತಪ್ಪು, ಒಂದು ಸೂಕ್ಷ್ಮವಾದಂತ ಎಳೆಯನ್ನು ಹೇಳಬೇಕು ಅನ್ನೋದಾದ್ರೆ, ಅಶೋಕ ಚಕ್ರವರ್ತಿ ಅನ್ನುವಂತ ಒಂದು ಧಾರಾವಾಹಿಯಲ್ಲಿ ಆಕೆ ಕೇಳ್ತಾಳೆ, ನನ್ನ ಮಗ ರಾಜನಾಗ್ಬಿಟ್ರೆ ಹಿಂಸೆ ಮಾಡ್ಬೇಕಾಗತ್ತೆ. ಅದಕ್ಕೆ ಚಾಣಕ್ಯ ಒಂದು ಮಾತನ್ನ ಹೇಳ್ತಾನೆ, ದೇವಿ, ಹಿಂಸೆ ಎಂದರೇನು? ಅಹಿಂಸೆ ಎಂದರೇನು? ಅಹಿಂಸೆಯನ್ನು ಸ್ಥಾಪಿಸಲು ಹಿಂಸೆಯ ಮಾರ್ಗದ ಮೂಲಕವೇ ಹಾದು ಹೋಗಬೇಕು ಎಂದರೆ ಅದನ್ನು ತಡೆಯುವುದು ಅಪರಾಧವಾಗುತ್ತದೆ. ಅಹಿಂಸೆ ಅಂತಂದ್ರೆ ಗಾಂಧೀಜಿ ಹೇಳಿದ್ರು ಈಕೆನ ಹೊಡೆಸ್ಕ ಅಂತ ಅಲ್ಲ. ಲಾಠಿ ತಾಂಡ್ 4 ಬೀಸಿ ಕೆಟ್ಟದಾಗಿದ್ದಿರೋ 4 ಜನ ಬಗ್ಬಡಿದ್ರೆ 1000 ಜನಕ್ಕೆ ಏನಾಗುತ್ತೆ? ಶಾಂತಿ ಸಿಗುತ್ತೆ ಅಲ್ವೇನ್ರಿ? ಅರ್ಥ ಆಯ್ತಲ್ಲ? ಅಹಿಂಸೆ ಎಂದರೆ ಏನು? ಒಳ್ಳೆ ಡೆಫಿನೇಷನ್ ನೋಡಿ. ಅಹಿಂಸೆ ಎಂದರೆ ಏನು ಅಂದ್ರೆ, ಯಾರು ಹೆಂಗಾರು ಮಾಡ್ಕೊಳ್ಳಿ, ಯಾರಿಗೂ ತೊಂದರೆ ಕೊಡಬೇಡಿ ಅನ್ನೋ ಮಟ್ಟಕ್ಕಲ್ಲ. ತೊಂದರೆ ಕೊಡುತ್ತಿರುವವರನ್ನ ಬಗ್ಗು ಬಡಿದು ತೊಂದರೆಗೆ ಒಳಗಾಗುತ್ತಿರುವವರಿಗೆ ಆನಂದವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಡುವುದೇ ಅಹಿಂಸೆ. ಅರ್ಥ ಆಗ್ತಿದ್ಯಾ? ಅಂಗುಲಿಮಾಲನನ್ನ ಹಾಗೆ ಬಿಡ್ಲಿಲ್ಲ ರೀ ಬುದ್ಧ. ಒಳ್ಳೆ ಮಾರ್ಗದಲ್ಲಿ ದಾರಿಗೆ ತರೋ ಪ್ರಯತ್ನ ಮಾಡದ, ಅದೃಷ್ಟವಶಾತ್ ದಾರಿಗೆ ಬಂದ್ಬಿಟ್ಟ. ಆತ ಒಳ್ಳೆ ಮಾರ್ಗದಲ್ಲಿ ದಾರಿಗೆ ಬರದಲ್ಲೇ ಇದ್ರೆ ಬುದ್ಧನ ಹತ್ರ ಬೇರೆ ಅಸ್ತ್ರವೂ ಇತ್ತು. ಅರ್ಥ ಆಗ್ತಿದ್ಯಾ? ಮೇಷ್ಟ್ರ ಏನ್ ಮಾಡ್ತಾನೆ? ಫಸ್ಟ್ ಪಟ್ 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 ಅಂತ ಹೊಡೆದ್ಬಿಡಲ್ಲ. ಫಸ್ಟ್ ಏನ್ ಮಾಡ್ತಾನೆ ಮೇಷ್ಟ್ರು?
ಹೇಳೋ ತರ ಎಲ್ಲ ಬುದ್ಧಿ ಹೇಳ್ತಾರೆ, ನಿಜನಾ? ಹೌದಲ್ಲ? ಅಲ್ಲಿ ಮೀರಿದ ಮೇಲೆ ತಾನೆ ಕೈ ದಂಡವೋ ದಶಗುಣವೋ ತಗೋಣ. ಹಾಗೇನೆ ಬುದ್ಧ ಪ್ರಾರಂಭಿಕ ಹಂತದ 4 ವಾಕ್ಯದಲ್ಲಿ ಅಂಗುಲಿಮಾಲನನ್ನ ಬದಲಾಯಿಸ್ಬಿಟ್ಟ. ಕಾರಣ ಇಷ್ಟೇ, ಅಂಗುಲಿಮಾಲನಿಂದ ಏನಾಗ್ತಿತ್ತು? ಹಿಂಸೆ ಆಗ್ತಾ ಇತ್ತು. ಆ ಹಿಂಸೆಯನ್ನ ತಡಿಬೇಕಾದ ಕರ್ತವ್ಯ ಒಬ್ಬ ಸಮಾಜ ಸುಧಾರಕಂದು, ನಿಜನಾ? ಹೌದಲ್ಲ? ಅದಕ್ಕೆ ಏನ್ ಮಾಡ್ದ? ಅಂಗುಲಿಮಾಲನ ಹತ್ರ ಸಾಮ ಅಂದ್ರೆ ಸಮಾಧಾನ, ಧರ್ಮದ ಮಾರ್ಗವನ್ನ ನೋಡ್ದ. ಆಗ್ಲಿಲ್ಲ ಅಂದ್ರೆ ಭೇದ ಮಾಡ್ತಾ ಇದ್ದ, ಆಮೇಲೆ ದಂಡವನ್ನು ಉಪಯೋಗಿಸ್ತಿದ್ದ. ಅದೃಷ್ಟವಶಾತ್ ಇವನು ಮೊದಲನೇ ಒಟ್ಟಿಗೆ ಬಿದ್ದೋಗ್ಬಿಟ್ಟ, ಬದ್ಲಾದ. ಅರ್ಥಾಗ್ತದೆ ಹೇಳ್ತಿರೋದು? ಇಲ್ಲ ಅಂದ್ರೆ ಬುದ್ಧ ಹೋಗು ಯಾರನ್ನಾರು ಕತ್ತರಿಸ್ಕೊಂಡು ಜೀವನ ಮಾಡೋದು ಬಿಟ್ಬಿಡ್ತಿರ್ಲಿಲ್ಲ. ಖಂಡಿತ ಅವನ ತಲೆ ಮೇಲೆ ಬಡದಾದ್ರೂ ಸರಿ ಮಾಡ್ತಾ ಇದ್ದ. ಯಾಕೆಂದ್ರೆ ಅದು ಅವನ ಬದ್ಧತೆ. ಚಾಣಕ್ಯ ಹೇಳ್ತಿರೋ ಸತ್ಯ ಇದೆ. ಅಹಿಂಸೆಯನ್ನ ಸ್ಥಾಪನೆ ಮಾಡುವಂತಹ ಮಾರ್ಗದಲ್ಲಿ ಹಿಂಸೆಯ ಮೂಲಕವೇ ಹಾದು ಹೋಗಬೇಕಾಗುತ್ತದೆ ಎಂದರೆ ಅದು ಅಪರಾಧ. ಅರ್ಥ ಆಯ್ತಾ ಡೆಫಿನೇಷನ್ ಏನು ಅಂತ? ಇವತ್ತು ಹಿಂಸೆ ಮಾಡಿದ್ರೆ ನಾಳೆಗೆ ಅಹಿಂಸೆ ಸ್ಥಾಪನೆ ಆಗುತ್ತೆ ಅನ್ನೋದಾದ್ರೆ ಮಾಡೋಣ ಬಿಡಿ. ಅರ್ಥ ಆಗ್ತಿದ್ಯಾ? ಕಾಶ್ಮೀರದಲ್ಲಿ ಇವತ್ತು ನಮ್ಮ ಸೈನಿಕರನ್ನ ಅಥವಾ ನಮ್ಮ ಜನರನ್ನ ಕಾಪಾಡಬೇಕು ಅಂದ್ರೆ ರಕ್ತಪಾತ ಮಾಡ್ಲೇಬೇಕು ನಾವು. ಅಲ್ಲೆಲ್ಲ ಶಸ್ತ್ರಗಳನ್ನ ಕೆಳಕಿಟ್ಟು ನಮ್ಮ ಸೈನಿಕರು ಅಹಿಂಸೆ ಅಂದ್ಬಿಟ್ರೆ ಕ್ಷಣಾರ್ಧದಲ್ಲಿ ನಮ್ಮ ಸೈನಿಕರು ಒಂದು ತಲೆಗಳು ಇರೋದಿಲ್ಲ. ಶತ್ರುಗಳ ಎದೆಯನ್ನ ಸೀಳಿ ಅಲ್ಲಿನ ನಮ್ಮ ಪ್ರಾಂತದ ಜನರಿಗೆ ನಾವು ಶಾಂತಿಯನ್ನ ಕೊಡ್ಲೇಬೇಕಾಗುತ್ತೆ, ನೆಮ್ಮದಿಯನ್ನ ಕೊಡ್ಲೇಬೇಕಾಗುತ್ತೆ. ಅದು ಬದ್ಧತೆ. ಅರ್ಥ ಆಯ್ತಲ್ಲ? ಇಬ್ಬರೂ ಒಪ್ಪಿಕೊಂಡಾಗ ಅಹಿಂಸೆಗೆ ಬೆಲೆ ಇದೆ. ಒಬ್ಬ ಹಿಂಸೆ ಮತ್ತೊಬ್ಬ ಅಹಿಂಸೆ ಎಂದಾಗ ಅಲ್ಲಿ ಬಹುಬೇಗನೆ ಸೋಲಾಗದೆ ಯಾರಿಗೆ? ಅಹಿಂಸೆಗೆ. ಯಾಕೆಂದ್ರೆ ಹಿಂಸೆಯಲ್ಲಿ ನ್ಯಾಯ ಧರ್ಮ ಏನೂ ಇರೋದಿಲ್ಲ, ಅಹಿಂಸೆಯಲ್ಲಿ ಅನ್ಯಾಯ ಧರ್ಮ ಇರೋದಿಲ್ಲ. ಜಗತ್ತಿನಲ್ಲಿ ಬಹಳ ಬೇಗ ಗೆದ್ದು ನಿಲ್ಲೋದು ಯಾವುದು? ಹಿಂಸೆ ಮತ್ತು ಅಧರ್ಮ. ಅದಕ್ಕೆ ದುರ್ಯೋಧನ ಬಹಳ ಬೇಗ ಗೆದ್ದು ನಿಂತ. ಆದ್ರೆ ಆ ಗೆಲುವು ಶಾಶ್ವತ ಆಗಿರೋದಿಲ್ಲ. ಅಂತಿಮವಾದ ಗೆಲುವು ಯಾರಿಗಾಗಿರುತ್ತೆ? ಅಹಿಂಸೆಗೆ ಆಗುತ್ತೆ, ಧರ್ಮಕ್ಕೆ ಆಗುತ್ತೆ. ಮಹಾಭಾರತವು ಕೂಡ ಹಿಂಸಾತ್ಮಕ ಮಾರ್ಗದ ಮೂಲಕವೇ ಅಹಿಂಸೆಯನ್ನು ಸ್ಥಾಪನೆ ಮಾಡಿ ಧರ್ಮರಾಯನನ್ನ ಅಧಿಕಾರಕ್ಕೆ ತರಬೇಕು ಅಂತ ಯಾಕೆ ಕೃಷ್ಣ ಒದ್ದಾಡ್ದ ಅಂದ್ರೆ, ಧರ್ಮರಾಯ ಬಂದ್ರೆ ಇಡೀ ರಾಜ್ಯದಲ್ಲಿ ಏನಿರುತ್ತೆ? ಶಾಂತಿ, ಅಹಿಂಸೆ, ನೆಮ್ಮದಿ, ಆನಂದ ಎಲ್ಲ ಇರುತ್ತೆ. ದುರ್ಯೋಧನ ಇದ್ರೆ ಇಡೀ ರಾಜ್ಯದಲ್ಲಿ ಇರೋದಿಲ್ಲ. ಅದಕ್ಕೆ ದುರ್ಯೋಧನನೆಂಬ ಕುಲವನ್ನ ಕಿತ್ತಿ ಹೆಸರಿಕೆ ದೊಡ್ಡ ಮಹಾಸಂಗ್ರಾಮವೇ ಆಗ್ಬೇಕಾಯ್ತು. ಅರ್ಥ ಆಗ್ತಿದ್ಯಾ? ಇದು ಕಾಲಚಕ್ರ. ಬನ್ನಿ. ಅಯ್ಯೋ ಹಾಗೆಲ್ಲ ಮಾಡಬೇಡಿ ಸಾರ್, ಇದು ಬಹಳ ಸೆನ್ಸಿಟಿವ್ ಮ್ಯಾಟರು. ನಾವು ಮುಸಲ್ಮಾನ ಆಗಿದ್ದುಕೊಂಡು ಬೇರೆ ಧರ್ಮದವರ ವಿರುದ್ಧ ಹೇಳಿಕೆ ಕೊಟ್ಟರೆ ತುಂಬಾ ಅಪಾರ್ಥ ಬಂದು ಬಿಡುತ್ತೆ. ಹಿಂದೂಗಳ ಮನಸ್ಸಿಗೆ ಯಾಕೆ ನೋವು ಮಾಡಬೇಕು? ಅವರವರ ಧರ್ಮ ಅವರಿಗೆ ದೊಡ್ಡದಲ್ಲವೇ? ಇಲ್ಲಿ ಧರ್ಮವನ್ನ ಗೌರವಿಸುವ ವಿಚಾರ ಬೇರೆ, ಸ್ಥಾನವನ್ನು ಉಳಿಸಿಕೊಳ್ಳುವಂತ ಒದ್ದಾಟವೇ ಬೇರೆ. ಅರ್ಥ ಆಯ್ತಲ್ಲ? ಇವನಿಗೆ ಧರ್ಮದ ಬಗ್ಗೆ ಜಾಸ್ತಿ ಆಸಕ್ತಿ ಇಲ್ಲ, ಸಮಾಜದ ಬಗ್ಗೆ ಹೆಚ್ಚು ಕಾಳಜಿ ಇದೆ ಅನ್ನೋದಾದ್ರೆ ಪುರಾಣ ಪಕ್ಕಕ್ಕೆ ಇಡ್ತಿದ್ದ, ಮಹಾಭಾರತವನ್ನು ಪಕ್ಕಕ್ಕೆ ಇಡ್ತಿದ್ದ. ಪುರಾಣ ಪ್ರಕಾರ ನಡ್ಕಂತೀನಿ ಅಂತ. ಪ್ರಕಾರ ಅಲ್ಲ, ಎಂತದ್ದು ಪ್ರಕಾರ. ನಂದು ಪುರಾಣ ಪ್ರಕಾರ ನಡ್ಕಂತೀವಿ ಅಂತ ಇವನು ಹೇಳ್ತಾನೆ. ಇಲ್ಲಿ ಹಿಂದೂ ಧರ್ಮಕ್ಕೆ ಯಾಕೆ ತೊಂದರೆ ಆಗ್ಬೇಕು ಅಂತಾನೆ. ದೇಶವನ್ನ ಆಳಕ್ಕೆ ಧರ್ಮ ಬೇಕಾ, ಸಂವಿಧಾನ ಬೇಕಾ? ಹೌದಲ್ಲ? ಯೋಚನೆ ಮಾಡಿ. ಇದರ ಅರ್ಥ ಏನು? ಅವಕಾಶವಾದಿತನ. ನಮ್ಮ ಧರ್ಮವನ್ನು ಬೆಳೆಸ್ಕೊಂಡು ಹೋಗಿ ಬೇರೆ ಧರ್ಮವನ್ನ ಏನು ತೊಂದರೆ ಕೊಡದಂಗೆ ನಮ್ಮ ಅಸ್ತಿತ್ವವನ್ನ, ಸ್ಥಾನಮಾನವನ್ನ ಮತ್ತು ನಮ್ಮ ಪ್ರತಿಷ್ಠೆಯನ್ನು ಉಳಿಸ್ಕೊಂಡ್ಬಿಡೋದು. ಯಾವತ್ತೂ ಕೂಡ ಅಂತ ಅಧಿಕಾರ ಒಳ್ಳೆಯ ಫಲಿತಾಂಶವನ್ನು ಕೊಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಬನ್ನಿ. ಅಯ್ಯಯ್ಯೋ ಹಾಗೆಲ್ಲ ಮಾಡ್ಬೇಡಿ, ಹೇಳ್ತಲ್ಲ ಪೇಪರಿಗೆ ಬರಿತೀನಿ, ಹಂಗೆಲ್ಲ ಮಾಡ್ಬಿಟ್ಟಿರ ಸಾರ್. ಬಹಳ ಸೆನ್ಸಿಟಿವ್ ಮ್ಯಾಟರ್. ಇಡೀ ದೇಶದಲ್ಲಿ ದೊಡ್ಡ ಅಫೀಮು ಅಂದ್ರೇನು? ಅಫೀಮು ಅಂದ್ರೇನು? ಡ್ರಗ್ಸ್ ಗೊತ್ತಿರ್ಬೇಕು. ಅಂತ ದೊಡ್ಡ ಡ್ರಗ್ಸ್ ಅಂದ್ರೆ ಏನು ನಮ್ಮ ದೇಶದಲ್ಲಿ? ಸಾರ್ವತ್ರಿಕವಾದ ಡ್ರಗ್ಸ್ ಅಂದ್ರೆ ಧರ್ಮ ಎಂಬ ಅಫೀಮು. ಎಲ್ಲರಿಗೂ ಅಂಟ್ಕೊಂಡ್ಬಿಡುತ್ತೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ದೇಶಕ್ಕೆ ಬೆಂಕಿ ಇಕ್ಕೋ ಒಂದೇ ಒಂದು ಬೆಂಕಿ ಯಾವ್ದಾದ್ರು ಇದ್ರೆ ಅದು ಯಾವುದು? ಧರ್ಮ. ಸಾಕು. 2 ಅಕ್ಷರ ಇಡೀ ದೇಶವನ್ನೇ ಬೇಕಾದ್ರೆ ಬೆಂಕಿ ತಳ್ಳಿಬಿಡುತ್ತೆ. ಅದ್ರ ಅಗತ್ಯ ಇಲ್ಲ, ಅದ್ರ ಅಗತ್ಯ ಇಲ್ಲ. ಹಿಂದೂಗಳು ಕೇಸರಿ ಬಣ್ಣ ಹಾಕೊಂಡು ನಾಮ ಇಟ್ಕೊಳೋದು, ಮುಸಲ್ಮಾನರು ಹಸಿರು ಬಣ್ಣ ಹಾಕೊಂಡು ಏನೇನೋ ಮಾಡ್ಕೊಳೋದು, ಅವು ಯಾವ ಬೇಕಿಲ್ಲ ರೀ. ಹೃದಯದಲ್ಲಿ ಒಂದ್ ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ನೋಡ್ರಿ, ಧರ್ಮದ ವಿಶಾಲವಾದಂತ ಅರ್ಥ ನಿಮ್ಗೆ ಅರ್ಥ ಆಗುತ್ತೆ. ಧರ್ಮದ ಕಾಳಜಿ ಏನು ಅಂತ ಅರ್ಥ ಆಗುತ್ತೆ. ಅರ್ಥ ಆಗ್ತಿದೆಯಾ? ಬನ್ನಿ.
ಸರ್ ಬಹಳ ಸೆನ್ಸಿಟಿವ್ ಮ್ಯಾಟರ್ ಸರ್ ಇದು. ನಾನು ಮುಸಲ್ಮಾನ ಆಗಿದ್ದುಕೊಂಡು, ನಾನು ಮುಸ್ಲಿಂ ಆಗಿದ್ದುಕೊಂಡು ಬೇರೆ ಧರ್ಮದವರು, ಬೇರೆ ಅಂದ್ರೆ ಇಲ್ಲ ಅದೇ ಯಾವುದು ಹಿಂದೂ ಧರ್ಮ, ಬೇರೆ ಧರ್ಮದವರ ಬಗ್ಗೆ ಹೇಳಿಕೆ ಕೊಟ್ಟರೆ ಅಪಾರ್ಥ ಬಂದು ಬಿಡುತ್ತೆ ಸಾರ್, ಕೆಟ್ಟ ಹೆಸರು ಬಂದ್ಬಿಡುತ್ತೆ ಸಾರ್, ಆ ಕೆಟ್ಟ ಹೆಸರು ತಗೊಂಡು ನಾನು ಹೆಂಗ್ ಬದುಕಕ್ಕಾಗುತ್ತೆ ಸಾರ್, ನೀವೇ ಹೇಳಿ ಸಾರ್. ಇದೇನೋ ನೀವು ವಿಚಾರವಾದಿಗಳು ಈ ರೀತಿ ನಾಯಿಗಳು ಆಗ್ತಾ ಇರೋದ್ರಿಂದ ಹೀಗೆ ಧರ್ಮ ಸೂಕ್ಷ್ಮತೆ ಇದೆ ಏನೆಲ್ಲ ಬರೆದು ಬಿಡ್ತೀರಾ ಸಾರ್, ಕುವೆಂಪು ಮಗ ನೀವು ವಿಚಿತ್ರವಾಗಿ ಬರೆದು ಬಿಡ್ತೀರಾ, ಓದಿದ್ರು ಅರ್ಥ ಆಗಲ್ಲ ನಮ್ಗೆ. ಆಮೇಲೆ ನಾನು ತಲೆ ಕೆಡಿಸ್ಕೊಬೇಕಾಯ್ತು, ಬಂದು ಉದ್ಯೋಗೆಲ್ಲ ನಾನು ಮುಗಿಸ್ಕೋಬೇಕಾಯ್ತದೆ ಸಾರ್, ಹಂಗ್ ಮಾಡ್ಬಿಡ್ತೀರಾ ನೋಡಿ. ಹಿಂದೂಗಳ ಮನಸ್ಸಿಗೆ ನಾವ್ಯಾಕೆ ನೋವು ಮಾಡ್ಬೇಕು ನೋಡಿ. ಇಲ್ಲಿ ಅವ್ರ ಮನ್ಸಿಗೂ ನೋವು ಮಾಡಬಾರ್ದು. ಕುರಾನ್ ಪ್ರಕಾರ ನಾಯಿಗಳನ್ನೂ ಮುಟ್ಟಂಗಿಲ್ಲ, ಊರ್ ತುಂಬಾ ನಾಯಿಗಳು ಜಬ್ಬಾರ್ ಕಡ್ದಂಗೆ ಎಲ್ಲರಿಗೂ ಕಡ್ಕೊಂಡ್ ಬರ್ಲಿ. ನೆನ್ನೆ ಒಂದೇ ದಿವಸಕ್ಕೆ 12 ಜನ ಕಡ್ದೈತೆ ನೋಡಿದೀವಿ ಅವ್ರನ್ನ. ದನಗಳಿಗೆಲ್ಲ ಕಚ್ಚೈತೆ, ಗೌರಿ ಕಚ್ಚೈತೆ, ನಾಳೆ ಗೌರಿ ಬಂದು ತುಳು ಚಟ್ನಿ ಮಾಡ್ತಾಳೆ, ಆಮೇಲೆ ಜೈ ಕರ್ನಾಟಕ. ಅರ್ಥ ಆಗ್ತೈತೆ ಬನ್ನಿ. ಹಾಗಾಗಿ ಅವರವರ ಧರ್ಮ ಅವರಿಗೆ ದೊಡ್ಡದು. ಎಸ್, ಧರ್ಮ ಎಲ್ಲಿಗಿರ್ಬೇಕು? ಧರ್ಮ ಎಲ್ಲಿರ್ಬೇಕು? ನನ್ನ ಮನೆಯ ಕಾಂಪೌಂಡ್ ಒಳಗಿರ್ಬೇಕು. ನನ್ನ ಮನೆಯ ಕಾಂಪೌಂಡ್ ಒಳಗಿರ್ಬೇಕು ಧರ್ಮ. ನಾನು ಹಿಂದೂ, ನನ್ನ ಮನೆಯಲ್ಲಿ ಧರ್ಮ ಇರಬೇಕು. ನನ್ನ ಪಕ್ಕದಲ್ಲಿ ಒಬ್ಬ ಕ್ರಿಶ್ಚಿಯನ್, ಅವನ ಮನೆಯಲ್ಲಿ ಆ ಧರ್ಮ ಇರಬೇಕು. ಅರ್ಥ ಆಯ್ತಲ್ಲ? ನನ್ನ ಯುಗಾದಿ ಹಬ್ಬಕ್ಕೆ ಅವನು ಬರ್ಬೇಕು, ಅವನ ಕ್ರಿಸ್ಮಸ್ಗೆ ನಾನು ಹೋಗ್ಬೇಕು, ಇವನ ಈದ್ ಮಿಲಾದ್ಗೆ ನಾನು ಹೋಗ್ಬೇಕು, ನನ್ನ ಗೌರಿ ಹಬ್ಬಕ್ಕೆ ಅವನು ಬರ್ಬೇಕು. ಇದು ಧರ್ಮ ಅನ್ನೋದು. ಅರ್ಥ ಆಯ್ತಲ್ಲ? ಇಲ್ಲಿ ಮನಸ್ಸುಗಳ ವಿನಿಮಯ ಆಗ್ಬೇಕು, ವಿಚಾರಗಳ ವಿನಿಮಯ ಆಗ್ಬೇಕು. ಧರ್ಮಗಳ ಸಂಘರ್ಷದಿಂದ ಏನನ್ನೂ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತು ಹೊತ್ಕೊಂಡು ಉಳಿದಿರೋದು ಅದರಿಂದಲೇ, ಜಗತ್ತು ಸರ್ವನಾಶ ಆಗಿ ಇವತ್ತು ಹೊಸ್ತಾಗಿ ಹುಟ್ಟಿರೋದು ಅದರಿಂದಲೇ, ಜಗತ್ತು ನಾಶ ಆಗ್ತಿರೋದು ಕೂಡ ಅದರಿಂದಲೇ, ನಾಶ ಆಗ್ತಿರೋದು ಅದರಿಂದಲೇ. ಅರ್ಥ ಆಗ್ತಿದೆಯಾ? ಬನ್ನಿ. ಅಲ್ರಿ ಖಾನ್ ಸಾಹೇಬ್ರೆ, ಈ ನಾಯಿಗಳ ಕೈಲಿ ಕಚ್ಚಿಸಿಕೊಳ್ಳಬೇಕಾದ್ರೆ, ಹೊಟ್ಟೆಗೆ 14 ಇಂಜೆಕ್ಷನ್ ಚುಚ್ಚಿಸಿಕೊಳ್ಳಬೇಕಾದ್ರೆ ಆಗ ನೋವಾಗೋದಿಲ್ವೇನ್ರಿ? ಅವ್ರವ್ರ ಧರ್ಮ ಅವ್ರವ್ರ ದೊಡ್ಡದು, ಅವ್ರಿಗೆ ಯಾಕೆ ನೋವು ಮಾಡ್ಬೇಕು ಅಂತಿರಲ್ರಿ? ನೀವು ಧರ್ಮದ ನೋವಿನ ಬಗ್ಗೆ ಮಾತಾಡ್ತೀರಾ. ಇಲ್ಲಿ ಬೀದಿಲಿ ದಿನಕ್ಕೆ 12 ಜನ 15 ಜನ ನಾಯಿ ಕೈ ಕಚ್ಚಿಸ್ಕೊಂಡು ರಕ್ತ ಬರ್ಸ್ಕೊಂಡು ನೋವು ಮಾಡಿಕೊಂತ ಇದ್ದಾರೆ. ಅದ್ರ ಜೊತೆ ಕರ್ಮಕ್ಕೆ ಹಾಸ್ಪಿಟ್ಲ್ಗೆ ಹೋಗಿ ಚುಚ್ಚಿಸ್ಕೊಂಡು ಬೇರೆ ನೋವು ಮಾಡಿಸ್ಕೊಂತ ಇದ್ದಾರೆ. ಆಗ ನೋವಾಗಲ್ವೇ? ದೇಹದ ನೋವಿಗಿಂತ ನಿಮ್ಮ ಧರ್ಮದ ನೋವು ಬಹಳ ದೊಡ್ಡದೆ, ಹೌದಲ್ವಾ? ನಾನು ಹೇಳ್ತೀನಿ, ಮನುಷ್ಯ ಬೇಕಾ ಧರ್ಮ ಬೇಕಾ ಅಂದಾಗ ಯಾಕೆ ಬೇಕು? ಮನುಷ್ಯ ಬೇಕು. ಯಾಕೆ ಹೇಳಿ? ಎಸ್, ಬಹಳ ಚೆನ್ನಾಗಿ ಯೋಚನೆ ಮಾಡಿದೆ. ಧರ್ಮ ಇರೋದೇ ಯಾರಿಂದ? ನನ್ನಿಂದ ರೀ. ನಾನೇ ಇಲ್ಲ ಅಂದ್ರೆ ಧರ್ಮ ಎಲ್ಲಿಂದ ಇದೆ? ಅಲ್ವೇನ್ರಿ? ಮನುಷ್ಯನಿಗೋಸ್ಕರ ಧರ್ಮ ಮಾಡ್ಕೊಂಡ್ರದು. ಮೊದಲು ಮನುಷ್ಯನ್ ಕಾಪಾಡಿ ನೀವು, ಆಮೇಲೆ ಧರ್ಮನ ಉಳಿಸ್ಕೊಳ್ಳೋದು ಬಿಡೋದು ಅಥವಾ ಬದಲಾಯಿಸೋದು ಏನೋ ಒಂದು ಮಾಡೋಣ. ಧರ್ಮವನ್ನು ಕೂಡ ಕಾಲದಿಂದ ಕಾಲಕ್ಕೆ ಬದಲಾಯಿಸ್ಕೊಂಡೇ ಬಂದಿದ್ವಿ. ಅದರಲ್ಲಿರುವಂತ ಒಂದಷ್ಟು ನಂಬಿಕೆಗಳನ್ನ, ಅದರಲ್ಲಿರುವಂತ ಒಂದಷ್ಟು ನಡವಳಿಗಳನ್ನ ಕಾಲದಿಂದ ಕಾಲಕ್ಕೆ ಒಂದಷ್ಟು ಬದಲಾಯಿಸ್ಕೊಂಡ್ ಬಂದಿದ್ವಿ. ಹೆಣ್ಣು ಮಕ್ಕಳು ಶಾಲೆಗೆ ಹೋಗೋ ಹಾಗೆ ಇಲ್ಲ. ಇವತ್ತು ದೇಶ ಆಳುವಂತ ಪ್ರಧಾನಿ ಆಗೋ ಮಟ್ಟಕ್ಕನ್ನ ಬದಲಾಯಿಸಿದ್ವಿ ಧರ್ಮದಲ್ಲಿ, ಅಲ್ವೇನ್ರಿ? ನಿಮ್ಮ ಉದಾಹರಣೆನೆ ಕೊಡ್ತಾ ಇದ್ದೀನಿ. ಎಲ್ಲ ಜನಾಂಗದವರು ಒಂದ್ ಕಡೆ ಕೂತ್ಕೊಂಡು ಓದಂಗಿರ್ಲಿಲ್ಲ ನಮ್ಮ ಧರ್ಮದಲ್ಲಿ. ಇವತ್ತು ಅಂತ ಎಲ್ಲ ಅನಿಷ್ಟವನ್ನ ದೂರ ಹಾಕಿ ಒಂದು ಸುಭದ್ರವಾದಂತ ಸುಂದರವಾದಂತ ದೇವಸ್ಥಾನದಂತೆ ಶಿಕ್ಷಣ ಕೇಂದ್ರಗಳನ್ನ ಮಾಡಿದ್ವಿ. ಧರ್ಮದಲ್ಲಿ ಬದಲಾವಣೆ ಆಗ್ಬೇಕು. ಕಾಲದಿಂದ ಕಾಲಕ್ಕೆ ಆಗುವಂತ ಬದಲಾವಣೆ ಹೊಂದ್ಕೊಳ್ಬೇಕು. ಯಾವ ಧರ್ಮವೂ ನಿಂತ ನೀರಲ್ಲ, ಆ ನಿಂತ ನೀರು ಕೊಳತು ಹೋಗುತ್ತೆ. ಅದಕ್ಕೆ ಧರ್ಮ ಏನಾಗ್ಬೇಕು? ಹರಿಯುವ ಗಂಗಾಜಲದಂತಿರ್ಬೇಕು. ಜಲಲಲ್ಲ ಅಂತ ಹರಿತಾ ಇರ್ಬೇಕು ಗಂಗಾಜಲ. ಆ ಹರಿಯುವ ನೀರನ್ನ ಕುಡಿಬೋದೇ ಹೊರತು ಕೆರೆ ಒಳಗೆ ನಿಂತಿರೋ ನೀರನ್ನ ಕುಡಿಯಕ್ಕಾಯ್ತದ? ಆಗುತ್ತಾ? ಇಲ್ಲ. ಹಾಗಾಗಿ ಧರ್ಮವನ್ನ ನಿಂತ ನೀರು ಮಾಡಿ ಕೊಳಕು ಮಾಡಬೇಡಿ, ಹರಿಯುವ ನೀರನ್ನಾಗಿ ಬಿಟ್ಟು ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗುವ ಅವಕಾಶ ಕೊಡಿ. ಆಗ ಧರ್ಮ ನಮ್ಮನ್ನ ಕಾಪಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನ ರಕ್ಷಿಸ್ತಾರೆ ಅವರನ್ನ ಧರ್ಮವೇ ರಕ್ಷಿಸುತ್ತೆ ಅಂದ್ರೆ ಯಾಕೆ ಅರ್ಥ ಅಂದ್ರೆ, ನಾವು ಧರ್ಮವನ್ನ ಪಾಲಿಸಿದ್ರೆ ಸಮಾಜವೂ ಕೂಡ ಆರೋಗ್ಯವಾಗಿರುತ್ತೆ. ಆ ಸಮಾಜದಲ್ಲಿರುವ ಪ್ರತಿಯೊಬ್ಬರು ನಮ್ಮ ಮೇಲೆ ಧರ್ಮದ ವಿಚಾರಗಳನ್ನ, ಧರ್ಮ ಅಂದ್ರೆ ಇಲ್ಲಿ ನಾನು ಹಿಂದೂ ಕ್ರೈಸ್ತ ಹೇಳ್ತಿಲ್ಲ, ಮಾನವೀಯ ಧರ್ಮ, ಮಾನವೀಯ ಧರ್ಮ. ದಡಾರದ ಒಬ್ಬ ಮುಸಲ್ಮಾನ ಹೋಗಿದ ಬಿದ್ದುಬಿಡ್ತಾನೆ ರೋಡ್ಗೆ. ಆ ಮುಸಲ್ಮಾನ 1000 ಹತ್ಕಂತ ಬಿಡು ಅಂತ ಹೋಗ್ತೀವಾ? ಇಲ್ಲ, ಹೋಗ್ಬಾರ್ದು. ಹೋಗ್ತೀವಾ ಅನ್ನೋದಕ್ಕಿಂತ ಹೋಗ್ಬಾರ್ದು. ಯಾಕೆಂದ್ರೆ ಹೃದಯದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತನನ್ನ ಮೀರಿದ ಒಂದು ಮನುಷ್ಯತ್ವ ಇದೆ. ಭಕ್ತನೇ ಎಬ್ಬರಿಸಿಕೊಂಡು ಭಕ್ತ ನೀರು ತಂದು ಕುಡಿಸಿ ಸಮಾಧಾನ ಮಾಡಿ, ಯಾಕೆ ಸಾಮಾಡ ಹೆಂಗಿದ್ದೆ ಅಂದಾಗ ನಿನ್ನಲ್ಲೊಬ್ಬ ಮನುಷ್ಯ ಜಾಗೃತ ಆಗ್ತದೆ. ಅರ್ಥ ಆಗ್ತಿದ್ಯೇನ್ರಿ? ಹಾಗೇನೆ ಎಲ್ಲರಿಗೂ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಮೊದಲು ಮನುಷ್ಯರ ಧರ್ಮ ಇರೋದು ನಮ್ಮ ಅನೀತಿಗಳನ್ನ ಅಳಿಸಾಕ್ಲಿಕ್ಕೆ ಹೊರತು ನಮ್ಮ ಕೈಯಲ್ಲಿ ಖಡ್ಗಗಳನ್ನ ತಗೊಂಡು ಒಬ್ಬರನ್ನ ಕೊಲ್ಲಕ್ಕಲ್ಲ. ಮೊದಲು ಧರ್ಮದ ಬಗ್ಗೆ ಬಹಳ ತೀಕ್ಷ್ಣವಾಗಿ ಚಿಂತನೆ ಮಾಡಿ. ಧರ್ಮ ಇರೋದು ನಮ್ಮ ಕೆಟ್ಟತನವನ್ನ ನಿಯಂತ್ರಣ ಮಾಡ್ಲಿಕ್ಕೆ.
ಧರ್ಮದ ಚೌಕಟ್ಟಿರೋದೇ ಅದಕ್ಕೆ. ಅರ್ಥ ಆಯ್ತಲ್ಲ? ಬನ್ನಿ. ಸರಿ, ಹೊಟ್ಟೆಗೆ 14 ಇಂಜೆಕ್ಷನ್ ಚುಚ್ಚಿಸಿಕೊಳ್ಳಬೇಕಾದ್ರೆ ಆಗ ನೋವಾಗಲ್ವೇನ್ರಿ? ಏನ್ ಮಾಡ್ತೀರಾ? ಜನಕ್ಕೆ ತಿಳುವಳಿಕೆ ಕಡಿಮೆ. ಉಳಿದವರ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾನೆ ಅಂದು ಬಿಡ್ತಾರೆ ಸಲೀಸಾಗಿ. ಎಷ್ಟು ನಾಯಿಗಳ ಕೊಂದರು ಮತ್ತೆ ಹೊಸ ನಾಯಿಗಳು ಎಲ್ಲಿಂದ ಬರ್ತವೆ ಅಂತ ಚೂರು ಯೋಚನೆ ಮಾಡ್ತಿಲ್ಲ. ಸಾರ್, ನೀವೇನೋ ಹೇಳ್ತಿರೋದು ಸತ್ಯ ಸಾರ್, ಅವ್ರಿಗೆ ನೋವಾಗುತ್ತೆ ಅಂತ ನಾನ್ ಸುಮ್ಮನೆ ಇದ್ರೆ ಇವ್ರಿಗೆ ನೋವಾಗುತ್ತೆ. ಯಾರಿಗೆ? ಕಚ್ಚಿಸ್ಕೊಂಡವ್ರಿಗೆ. ಅರ್ಥ ಆಯ್ತಲ್ಲ? ಅದು ಸತ್ಯ. ಆದ್ರೆ ಏನ್ ಮಾಡ್ತೀರಾ? ನಂದಕ್ಕೆ ಸತ್ಯ ಹೇಳ್ಬಿಟ್ರೆ ಅವ್ರದಕ್ಕೆ ಹಿಡ್ಕೊಂಡು ನಂದು ಬೈದು ಬಿಡ್ತಾರೆ, ಚೆನ್ನಾಗಿ ಉಗ್ದು ಬಿಡ್ತಾರೆ. ಅವ್ರಿಗೆ ಖಾನ್ ಸಾಹೇಬ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಈ ಮುಸಲ್ಮಾನ ಏನೋ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಲಾಜಿಕ್ಕಾಗೆ ಮಾತಾಡ್ತಾ ಇದ್ದಾರೆ. ಬನ್ನಿ. ಹಾಗಾಗಿ ಜನಕ್ಕೆ ತಿಳುವಳಿಕೆ ಕಡಿಮೆ ಸಾರ್. ಉಳಿದವರ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದೀನಿ ಎಂದು ಸಲೀಸಾಗಿ ಹೇಳಿಬಿಡ್ತಾರೆ. ಯಾಕಂದ್ರೆ ಬಾಯಿಗೆ ಏನಿಲ್ಲ, ನಾಲಿಗೆಗೆ ಮೂಳೆ ಇಲ್ಲ, ಎಲುಬಿಲ್ಲದ ನಾಲಿಗೆ, ನಲಿದಂತೆ ಆಡುತ್ತೆ ನಾಲಿಗೆ. ಅರ್ಥ ಆಯ್ತಲ್ಲ? ನಾಲಿಗೆಗೆ ಎಲುಬಿಲ್ಲ, ಏನ್ ಬೇಕಾದ್ರೂ ಹೇಳ್ತಾರೆ, ಯಾರು ಬೇಕಾದ್ರು ಅಂತಾರೆ. ಹಳ್ಳಿ ಕಡೆ ಹೋಗ್ಬೇಕು, ಬಾರ್ಲಾ ಸಿದ್ದರಾಮಯ್ಯ ಪಂಚ ನಾನ್ ನೋಡಿಲ್ವೆಲ್ಲ ಅಂತ. ಆಯಾ ಯಡಿಯೂರಪ್ಪನ ಕತೆ ಊರಿಗೆ ಗೊತ್ತೈತಪ್ಪ ಅಂತ ನೋಡಿದ್ರು. ಇವನು 90ಗೆ ಪಕ್ಕದ ಮನೆಗೆ ಹೋಗಿ ಕದ ತಟ್ಟರು, ಅಣ್ಣ ಬಾರಣ ಇದೇನ ಇಡತಾತು ಸಂಜಾತು ಬ್ಯಾಂಕ್ ಹೋಗಿ ಬರೋಣ ಅಂತ ಬೇರೆಂದ 50 ರೂಪಾಯಿ ಕೈ ಚಾಚಬೇಕು. ಅವನು ಮುಖ್ಯಮಂತ್ರಿ ಬಗ್ಗೆನೋ ಪ್ರಧಾನಿ ಬಗ್ಗೆನೋ ಮಾತಾಡ್ತಾನೆ. ಯಾಕೆ ಹೇಳಿ? ನಾಲ್ಗೆ ನಿಲುಬಿಲ್ಲ, ಏನು ಬೇಕಾದ್ರೂ ಮಾತಾಡ್ತಾನೆ. ಅದ್ ಕೇಳೋದು ನುಡಿದರೆ ಮುತ್ತಿನ ಹಾರದಂತಿರಬೇಕು. ಕನ್ನಡ ಸಾಹಿತ್ಯ ಲೋಕ ಎಷ್ಟು ಸಮೃದ್ಧವಾದ ವೈಚಾರಿಕ ಪ್ರಜ್ಞೆಯನ್ನ, ಎಷ್ಟು ಸಮೃದ್ಧವಾದಂತಹ ಸಾಹಿತ್ಯಾತ್ಮಕವಾದಂತಹ ಸಾಂಸ್ಕೃತಿಕ ಚೌಕಟ್ಟನ್ನ ನಿರ್ಮಾಣ ಮಾಡಿಕೊಡುತ್ತೆ ಅಂದ್ರೆ, ಯಾರು ಸಾಹಿತ್ಯ ವಲಯದಲ್ಲಿ ಇರ್ತಾರೋ ಅವರಷ್ಟು ಸಮೃದ್ಧವಾದ ಜೀವನವನ್ನು ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಸಾಹಿತ್ಯ ಎಲ್ಲ ಊಟವನ್ನು ಕೊಟ್ಟರು. ಮಾತು ಹೆಂಗ್ ಆಡ್ಬೇಕು, ಜೀವನ ಹೆಂಗ್ ಮಾಡ್ಬೇಕು, 4 ಜನರನ್ನ ಹೆಂಗ್ ನೋಡ್ಬೇಕು, ಧರ್ಮವನ್ನ ಹೆಂಗ್ ನೋಡ್ಬೇಕು, ಮನುಷ್ಯತ್ವವನ್ನು ಹೆಂಗ್ ಗೌರವಿಸ್ಬೇಕು, ಮನಸ್ಸುಗಳನ್ನ ಹೆಂಗ್ ಬೆಳೆಸಬೇಕು. ಅರ್ಥ ಆಗ್ತಿದ್ಯಲ್ಲ? ಆ ಸೂಕ್ಷ್ಮಗಳಿಗೆ ಆಹಾರವೇ ನಮ್ಮ ಸಾಹಿತ್ಯ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ನಾಲ್ಗೆ ಇದೆ, ಹೆಂಗ್ ಬೇಕೋ ಹಾಗೆ ಬಳಸಬೇಡ, ಹೆಂಗ್ ಬೇಕೋ ಹಂಗ್ ಬಳಸಬೇಡ, ಅಪರಾಧವಾಗುತ್ತೆ. ಪಂಚೇಂದ್ರಿಯಗಳಲ್ಲಿ ನಾಲ್ಗೆ ಕೂಡ ಒಂದಲ್ವಾ? ನಾಲ್ಗೆ ರುಚಿಗೆ ಏನ್ ಬೇಕಾದ್ರೂ ಮಾತಾಡುತ್ತೆ. ಆದ್ರೆ ಆ ನಾಲ್ಗೆಯನ್ನ ನಿನ್ನ ವಿವೇಚನಾ ಶಕ್ತಿಯನ್ನ ನಿಯಂತ್ರಣ ಮಾಡು. ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಬದ್ಧತೆ ಇದು. ನಮ್ಮ ಗಾದೆ ಕೂಡ ಹೇಳುತ್ತೆ, ಹೊತ್ತು ಕಳೆದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಮಾತೆ ಮುತ್ತು, ಮಾತೆ ಮೃತ್ಯು ಅಂತ ಕರೀತಾರೆ. ಯಾವ ಹೊತ್ತಿನಲ್ಲಿ ಏನ್ ಮಾತಾಡದೆ ಆ ಕ್ಷಣಕ್ಕೆ ಅದನ್ನು ಮತ್ತೆ ಸರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಬಹಳ ಸುಲಭ, ಅದನ್ನು ಅಳಸಾಕೋದು ಅಷ್ಟು ಸುಲಭ ಅಲ್ಲ. ಅರ್ಥ ಆಯ್ತಾ? ದಯವಿಟ್ಟು ನೀವು ಅಷ್ಟೇ ಮಾತನಾಡುವಾಗ ಯೋಚಿಸಿ ಮಾತನಾಡಿ, ಯೋಜಿಸಿ ಮಾತನಾಡಿ. ಯೋಚನೆ ಬೇರೆ, ಯೋಜನೆ ಬೇರೆ. ಯೋಚನೆ ನಾನ್ ತಪ್ಪು ಮಾತಾಡ್ತಾ ಇದ್ದೀನ, ಯೋಜನೆ ನಾನ್ ಮಾತಾಡೋದ್ರಿಂದ ಏನಾಗ್ತದೆ. ಅರ್ಥ ಆಯ್ತಲ್ಲ? ಬನ್ನಿ. ಸರಿ, ಎಷ್ಟು ನಾಯಿ ಕೊಂಡ್ರು ಮತ್ತೆ ಹೊಸ ನಾಯಿಗಳು ಎಲ್ಲಿಂದ ಬರ್ತವೆ ಅಂತ ಯಾರು ಯೋಚನೆ ಮಾಡೋದಿಲ್ಲ. ನಾವಂತೂ 300 ನಾಯಿ ಕೊಂದಿದ್ವಿ, ಊರಲ್ಲಿ ಇನ್ನೂ 400 ನಾಯಿ. ಅವೇನು ಫಾರಂ ಇಕ್ಕಂಡ ಊಟಿಟ್ಕೊಂಬರ ಇಲ್ಲ, ಅವ್ಯಾವು ಎಲ್ಲೇವಲ್ಲ, ನಮ್ಮವಲ್ಲ, ನಮ್ಮೂರವಲ್ಲ. ಜನಕ್ಕೆ ಇದು ಗೊತ್ತಾಗಬೇಕಲ್ಲ. ಹೌದು, ಖಾನ್ ಸಾಹೇಬ್ ಹೇಳ್ತಿರೋ ಸತ್ಯ ಇದೆ, ಎಲ್ಲೋ ಒಂದ್ ಕಡೆ ಊರಿಂದ ಇಲ್ಲದಂತ ನಾಯಿಗಳು ಬರ್ತಾ ಇದ್ದಾವೆ ಅಂತ ಯಾರು ಯೋಚನೆ ಮಾಡಿದೆ? ಸರಿ ಇಲ್ಲ ಅಂದು ಬಿಡ್ತಾರೆ. ಅವರಂಗೆ ನಾನು ಹೇಳ್ಕೊಳಕ್ಕಾಗಲ್ಲ, ಯಾಕಂದ್ರೆ ನಾನು ಎಲ್ಕೋತೀನಿ. ನಾನು ಪ್ರಜಾಪ್ರತಿನಿಧಿಗಳ ಮುಖ್ಯಸ್ಥನಾಗಿ ಕೂತಿರುವಾಗ ಪ್ರಜೆಗಳಂತೆ ಬೇಕಾಬಿಟ್ಟಿ ಹೇಳಿಕೆ ಕೊಡಕ್ ಆಗೋದಿಲ್ಲ. ಬನ್ನಿ, ನನ್ನ ಎಲ್ಲ ಪ್ರಶ್ನೆ ತಕರಾರುಗಳಿಗೂ ಈತನ ಹತ್ತಿರ ರೆಡಿಮೇಡ್ ಉತ್ತರಗಳು ಸಿದ್ಧವಾಗಿರುವಂತೆ ಕಂಡು ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವದಲ್ಲಿ ಈತ ನನ್ನ ಬಳಿ ಮಾತನಾಡುತ್ತಿದ್ದ. ಸ್ಟಾಕ್ಮ್ಯಾನ್ ಪುಟ್ಟಯ್ಯನ ಚಿತಾವಣೆ ಮಾಡಿ ಎಬ್ಬಿಸಿದ್ದ ಸಿಟ್ಟೆಲ್ಲ ಖಾನ್ ಸಾಹೇಬರ ದೇಶಾವರಿ ಉತ್ತರಗಳಿಂದ ಹಿಡಿದೇ ಅಲ್ಲಿ ಬುರ್ರಂತ ಪಿಪಿ ಊದ್ ಕಳಿಸಿದ್ರು, ಇಲ್ಲಿ ಸರ್ರಂತ ಗಾಳಿ ಬಟ್ಟ. ಅರ್ಥ ಇದೆ? ಯಾಕಂದ್ರೆ ಹೋರಾಟಕ್ಕೊಂದು ನೆಲೆ ಸಿಕ್ಕಿದಾಗ ಮಾತ್ರ ಆ ಹೋರಾಟಕ್ಕೊಂದು ಬೆಲೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ನೋಡಿ, ಹೇಳ್ತಾ ಇದ್ದಾರೆ, ನನ್ನ ಎಲ್ಲಾ ಪ್ರಶ್ನೆಗಳಿಗೆ ತಕರಾರುಗಳಿಗೂ ಈತನ ಹತ್ತಿರ ರೆಡಿಮೇಡ್ ಉತ್ತರಗಳಿದ್ದಾವೆ. ನೀನ್ ಏನೇ ಪ್ರಶ್ನೆ ಕೇಳೋ ಅದಕ್ಕೆ ಉತ್ತರ ಕೊಡ್ತಾನೆ. ಯಾಕೆ ನಾವು ನಾಳೆ ಇಂಥ 1000 ಉತ್ತರ ಕೊಟ್ಟು ರೂಢಿ ಆಗ್ಬಿಟ್ಟಿದೆ. ಅರ್ಥ ಆಯ್ತಲ್ಲ? ಈಗ ಮುಖ್ಯಮಂತ್ರಿಗಳು ಮಾಡ್ತಿರೋದು ಅದನ್ನೇ.
ರೈತರು ಹೋರಾಟ ಮಾಡಕ್ ಬಂದ್ರು, ರೈತರು ಹೇಳಿದ್ರು ನಿಮ್ಮ ಸಮಸ್ಯೆಯನ್ನು ನಾವು ಸಹಾನುಭೂತಿಯಿಂದ ಪರಿಶೀಲಿಸ್ತೀವಿ. ಕಾರ್ಮಿಕರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, KSRTC ಮತ್ತೆ BMTC, ನಿಮ್ಮ ಸಮಸ್ಯೆಯನ್ನು ನಾವು ಸಹಾನುಭೂತಿಯಿಂದ ನೋಡ್ತೀವಿ. ನಾಳೆ ಸೋಮ ಜಗದೀಶ್ ಅವ್ರು ಕೂತ್ಕೊಂಡ್ರು, ನಿಮ್ಮ ಸಮಸ್ಯೆಯನ್ನು ಸಹಾನುಭೂತಿಯಿಂದ, ಇದೊಂಥರ ರೆಡಿಮೇಡ್ ಹೋಗ್ತೀರಾ? ಸಹಾನುಭೂತಿ ಅಂದ್ರೆ ಏನು, ಅದರ ಡೆಫಿನೇಷನ್ ಏನು, ಹೆಂಗ್ ನೋಡ್ತೀರಾ, ಯಾವತ್ ನೋಡ್ತೀರಾ, ನಾವು ಬದುಕಿದ್ವಾಗ್ಲೇ ಆಗುತ್ತೆ ಅಥವಾ ನಾವು ಸತ್ ಮೇಲ, ಅದು ಉತ್ತರ ಕೇಳಬಾರ್ದು. ಸಹಾನುಭೂತಿಯಿಂದ ನೋಡ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಭಾರತವನ್ನು ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ, ಯಾವತ್ತು ಸಹ ಅದನ್ನ ಮಾತ್ರ ಕೇಳಬೇಡ. ಗುರಿ ಇದೆ ಅಷ್ಟೇ. ತಲುಪೋದು ಇವತ್ತು ತಲುಪ್ತೀನೋ ಇನ್ನು 50 ವರ್ಷಕ್ಕೆ ತಲುಪ್ತೀನೋ. ಅರ್ಥ ಆಯ್ತೇನ್ರಿ? ಈ ದೌರ್ಭಾಗ್ಯದ ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲ ಸಿದ್ಧ ಉತ್ತರಗಳು, ಇಚ್ಛಾಶಕ್ತಿ ಯಾರಿಗೂ ಇಲ್ಲ. ಇಚ್ಛಾಶಕ್ತಿ ಯಾರಿಗೂ ಇಲ್ಲ. ಮಾಡ್ಲೇಬೇಕು, ಮಾಡೇ ಮಾಡ್ತೀನಿ ಎಂಬ ಇಚ್ಛಾಶಕ್ತಿಯ ಕೊರತೆ ಭಾರತೀಯರ ಮನೋಭಾವದ ಒಂದು ದೊಡ್ಡ ದೌರ್ಭಾಗ್ಯ. ಎಲ್ಲರೂ ಕೂಡ, ನಾನು ಒಬ್ಬರು ಹೇಳ್ತಾ ಇಲ್ಲ, ಭಾರತದ ಎಲ್ಲ ವರ್ಗದಲ್ಲೂ ಕೂಡ ಈ ಒಂದು ಅನಿವಾರ್ಯವಾದಂತಹ ಸಮಸ್ಯೆ ಕಾಣ್ತದೆ. ಇಲ್ಲದೆ ಭಾರತ ಇವತ್ತು ಬೆಗ್ಗರ್ ಆಗ್ತಾ ಇರಲಿಲ್ಲ. ಏನ್ ಸಹ ಭಾರತವನ್ನು ಬೆಗ್ಗರ್ ಅಂತಿದೆ? ಹೌದು ರೀ, ಹೌದು. ನಾನು ಭಾರತೀಯನಾಗಿ ನೋವಿದೆ ನನಗೆ, ಹಾಗಂತ ನಾನು ಭಾರತ ವಿರೋಧಿ ಮಾತನಾಡ್ತಾ ಇದ್ದೀನಿ ಅನ್ಕೋಬೇಡಿ. ಯಾಕೆ ನಾನು ಭಾರತವನ್ನ ಬೆಗ್ಗರ್ ಅನ್ಬೇಕಾಗಿದೆ ಅಂತಂದ್ರೆ, 136 ಕೋಟಿ ಜನ ಇದ್ದು ಲಕ್ಷಾಂತರ ಜನ ಇವತ್ತು ದೊಡ್ಡ ದೊಡ್ಡ ವಿಜ್ಞಾನಿಗಳ ಈ ದೇಶದಲ್ಲಿದ್ರು, ವ್ಯಾಕ್ಸಿನ್ಗೆ ನಾನು ರಷ್ಯಾವನ್ನು, ಅಮೆರಿಕವನ್ನು, ಇನ್ನೊಂದನ್ನು ಹುಡುಕಿಕೊಂಡಿದ್ದೀನಲ್ಲ, ನಾನು ಬೆಗ್ಗರ್ ಅಂತಲೇ ಗೊತ್ತೇನು? ಏನು ಕೊರತೆ ಇದೆ ನಿಮ್ಗೆ ವ್ಯಾಕ್ಸಿನ್ ಕಂಡುಹಿಡಿಯಲಿಕ್ಕೆ? ಅಮೆರಿಕ ಮಾಡಬಹುದಾದಂತ, ರಷ್ಯಾ ಮಾಡಬಹುದಾದಂತ, ಪುಟ್ಟ ಜರ್ಮನಿ ಮಾಡಬಹುದಾದಂತ ಕೆಲಸ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ಮೇಲೆ ಅರ್ಥ ಆಗ್ತಿದೆ ಹೇಳ್ತಿರೋದು. ಅಂತ ಕೊರತೆ ನನ್ನ ಯುವಕರಲ್ಲಿ ಏನಿದೆ, ಅಂತ ಕೊರತೆ ನನ್ನ ವಿಜ್ಞಾನಿಗಳಲ್ಲಿ ಏನಿದೆ, ಅಂತ ಕೊರತೆ ನನ್ನ ದೇಶದ ಮಣ್ಣಲ್ಲೇನಿದೆ. ನೀವು ಚಂದ್ರಲೋಕಕ್ಕೆ ಹೋಗೋದ್ ಬೇಡ, ಮಂಗಳ ಗ್ರಹಕ್ಕೆ ಹೋಗೋದ್ ಬೇಡ, ಭೂಮಿಯ ಮೇಲೆ ಇರೋರಿಗೆ ಆರೋಗ್ಯ ಕೂಡ ಯೋಗ್ಯತೆಯೂ ಇಲ್ಲದಂತಹ ಒಂದು ಅವ್ಯವಸ್ಥೆಯಲ್ಲಿ ಇದ್ದೀರಾ. ಇವತ್ತು ವ್ಯಾಕ್ಸಿನ್ಗೋಸ್ಕರ ಚೀನಾವನ್ನು ಇನ್ನೊಂದನ್ನು ಅವಲಂಬಿಸುವಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಮ್ಗೆ. ಹೆಂಗ್ರಿ ದೇಶವನ್ನ ನೀವು ಸ್ವಾವಲಂಬಿಯಾಗಿ ಕಟ್ತೀರಾ? ದೌರ್ಭಾಗ್ಯ, ಅದೃಷ್ಟವಶಾತ್ ನನ್ನ ಭಾರತದ ಮಣ್ಣೆ ವ್ಯಾಕ್ಸಿನ್ ಆಗ್ಬಿಟ್ಟಿದೆ. ನಾನು ನೆನೆ ಕೇಳ್ತಾ ಇದ್ದೆ, ವ್ಯಾಕ್ಸಿನ್ ಯಾಕೆ ತರ್ತಾ ಇದ್ದಾರಂತೆ, ಇಂಡಿಯಾಗೆ ಯಾಕೆ ಬೇಕಂತೆ ಪ್ರಶ್ನೆ ನಂದು. ಅಗತ್ಯ ಇದೆಯಾ? ನಾವಾಗ್ಲೇ ಕರೋನಾ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ಬಿಟ್ಟಿದೀವಿ. ಕರೋನಾ ನಮ್ಮನ್ನ ನೋಡಿ ಅದ್ಕೊಂಡ್ಬಿಟ್ಟಿದೆ. ಚೀನಾದವ್ರು ನಮ್ಮನ್ನ ನೋಡಿ ತಲೆ ಕೆಡ್ಸ್ಕೊಂಡ್ರೆ, ಈ ನನ್ನ ಮಗನ ಹೋಗಿ ಎಂತ ರೋಗ ಬಿಟ್ಟರು ಸಾಯಲ್ಲ. ಅಂಡರ್ಸ್ಟುಡ್ ಆಗೋದು. ರೋಗ ಬಿಟ್ಟು ಇಡೀ ಇಂಡಿಯಾವನ್ನೇ ವಾಶ್ ಔಟ್ ಮಾಡ್ಬಿಡ್ತೀನಿ ಅಂತ ಹೋಗಿದ್ದಂತ ಚೀನಾ ತಂಜನ ಕಳ್ಕಂತೆ ಹೊರತು ನಾವೇನ್ ತಲೆ ಕೆಡ್ಸ್ಕೊಂಡಿಲ್ಲ. ಹಂಗಂತ ಸತ್ತವ್ರ ಬಗ್ಗೆ ಸಹಾನುಭೂತಿ ಇಲ್ಲ ಅಂತಲ್ಲ, ಆದ್ರೆ ಚೀನಾ ಅಂದ್ಕೊಂಡ ಮಟ್ಟಕ್ಕೆ ನಾವೇನ್ ಸಾಗಿಲ್ಲ. ಅವ್ರು ಅನ್ಕೊಂಡಿದ್ದು 20-30 ಕೋಟಿ ಹೊಟ್ಟೋಗ್ತಾರೆ ಅಂತ, ಅದ್ರ ಬಾಲ್ದಷ್ಟು ಹೋಗಿದೀವಿ ಅಷ್ಟೇ ನಾವು. ಆದ್ರೂ ಇವತ್ತೇನಾಗಿದೆ, ದಿನದಿಂದ ದಿನಕ್ಕೆ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಬರೀ ಎಂತದ್ದು 4-5 ತರದ ಟ್ಯಾಬ್ಲೆಟ್ಸ್ ಕೊಟ್ಟು ಮನೆ ಕಳಿಸ್ತಾ ಇದೀವಿ, ಸರಿ ಹೋಗ್ತಾ ಇದೆ. ನಾನು ಹೇಳ್ತಿರೋದು, ಜ್ವರಕ್ಕೆ ಈ ಮಾತ್ರನೇ ಸಾಕು ಅಂದಾಗ ಅಮೆರಿಕದಿಂದ ಇನ್ನೊಂದು ಮಾತ್ರ ತರಿಸೋ ಅಗತ್ಯ ಏನಿದೆ? ಪ್ರಶ್ನೆ ಬರುತ್ತಾ ಇಲ್ಲ ಅಲ್ವೇನ್ರಿ? ಮಲ್ಟಿಪಲ್ ಚಾಯ್ಸ್ ಆಗಿರುವಂತ ಮಾತ್ರೆಗಳನ್ನ ಒಂದು 4-5 ಕೊಡ್ತಾ ಇದ್ದೀರಲ್ವಾ, ಆ ಮಾತ್ರೆಯಿಂದ ಹುಷಾರಾಗ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಲ್ವಾ. ಕರ್ನಾಟಕದಲ್ಲಿ ಸುಮಾರು 14 ಲಕ್ಷ ಜನ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರ. ಡಿಸ್ಚಾರ್ಜ್ ಸುಮ್ಮನೆ ಆಗ್ತಾರ? ಹುಷಾರಾಗಿ ಆದ್ರಲ್ವಾ? ಹಾಗಾದ್ರೆ ಅದಕ್ಕೋಸ್ಕರ 160 ಕೋಟಿ ಡೋಸ್ಗಳನ್ನ ಕೂಡಿಕೊಂಡ ಅಗತ್ಯ ಏನಿದೆ? ಟೈಮ್ ತಗಡಿ, ಬೇಡವೇ ಬೇಡ, ವ್ಯಾಕ್ಸಿನ್ ತರ್ಸೋದೇ ಬೇಡ, ಯಾಕಂದ್ರೆ ನಮ್ಗೆ ಈಗೇನು ಕಾಡ್ತಾ ಇಲ್ಲ. ಅದು ಟೈಮ್ ತಗೊಳ್ಳಿ, ಹಾಗಂತ ನಾನು ವ್ಯಾಕ್ಸಿನ್ ಕಂಡುಹಿಡಿಬೇಡಿ ಅಂತಿಲ್ಲ. ಅದೇ ಕಾಂಪೌಂಡ್ ಇರುವಂತಹ ಸಂಶೋಧನೆಗಳನ್ನ ಭಾರತದಲ್ಲಿ ಮಾಡ್ತಾ ಇದ್ದಾರೆ. ಭಾರತದ ಮುಂಚೂಣಿಯಲ್ಲಿ ಇತ್ತು, ಯಾಕೋ ಫೇಲ್ಯೂರ್ ಆಯ್ತು. ಎಲ್ಲಿ ಫೇಲ್ಯೂರ್ ಆಗಿದೆ ನೋಡಿ, ಸಕ್ಸಸ್ ಮಾಡ್ಕೊಂಡು ನಮ್ಮ ದೇಶದ ಕಂಪನಿಗಳಲ್ಲಿ ವ್ಯಾಕ್ಸಿನ್ ಕಂಡುಹಿಡಿದ್ವಿ, ರಿಲೀಸ್ ಮಾಡಿ ಬೇರೆ ದೇಶಗಳಿಗೆ ಮಾರಿ. ಅರ್ಥ ಆಗ್ತಿದೆಯಲ್ಲ? ಇದು ಇಚ್ಛಾಶಕ್ತಿ ಅಂದ್ರೆ ಇದು. ಮಾಡೇ ಮಾಡ್ತೀನಿ ಅನ್ನೋದು ಬೇರೆ, ಮಾಡೋದ್ ಬಿಡು ಅನ್ನೋದು ಬೇರೆ. ಮಾಡೇ ಮಾಡ್ತೀನಿ ಅನ್ನೋದು ಪಾಶ್ಚಾತ್ಯ ದೇಶಗಳ ಹುಟ್ಟುಗುಣ. ಅಯ್ಯೋ ಮಾಡೋದ್ ಬಿಡು, ಇದು ಇಂಡಿಯನ್ಸ್ ಮೆಂಟಾಲಿಟಿ. ಅರ್ಥ ಆಗ್ತಿದೆಯಲ್ಲ? ಬನ್ನಿ ಖಾನ್ ಸಾಹೇಬ್ರೆ, ಅವನು ಪ್ರತಿಯೊಂದಕ್ಕೂ ಸಿದ್ಧ ಉತ್ತರಗಳನ್ನ ಆತ ಕೊಡ್ತಾ ಇದ್ದ. ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವದಲ್ಲಿ ನೋಡಿ, ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವ, ಭಾವವಿಲ್ಲದ್ದು. ಬೆಳಗ್ಗೆ 9:30-10 ಗಂಟೆಗೆ ಬರ್ತಾನೆ, ಅದೆಂತದ್ದು ಬಯೋಮೆಟ್ರಿಕ್ ಮಾಡ್ತಾನೆ, ಟೇಬಲ್ ಮೇಲೆ ಕೂತ್ಕೊಂತಾನೆ, ಬೆಲ್ ಮಾಡ್ತಾನೆ, ಟೀ ತಾಂಬರೋ ಅಂತಾನೆ. ಅವ್ನು ಟೀ ತಂದು ಕೊಡ್ತಾನೆ, ಟೀ ಕುಡಿತಿರ್ತಾನೆ. ಕ್ಲೈಂಟ್ ಯಾರೋ ಬರ್ತಾನೆ, ಸರ್ ನಮ್ಮ ಖಾತೆ ಹಿಂಗ ಆಗ್ಬಿಟ್ಟಿದೆ ಪಾಣಿ, ಹೌದಾ ಅಲ್ಲಿ ಒಂದು 5 ನಿಮಿಷ ತಾಳಿ ರಿಲ್ಯಾಕ್ಸ್ ಮಾಡ್ತಾನೆ. ಏನು ಅವ್ನು ಗತ್ಕೊಂಡು ಉರಿತಿರುತ್ತೆ, ಇವ್ಗೆಲ್ಲ ತಣ್ಣಗಾಗಿರುತ್ತೆ.
ಹೊತ್ಕೊಂಡು ಉಳಿತಿರೋದು ಬಂದಿರೋರಿಗೆ, ಇವ್ರಿಗೆಲ್ಲ ತಣ್ಣಗಾಗಿರುತ್ತೆ, ಬಿಸಿ ಬಿಸಿ ಕಾಫಿ ಕುಡಿತಾ ಇತ್ತು ಮುಂದೆ. ಅರ್ಥ ಆಯ್ತಾ? ತೆಗೆದು ಎಲ್ಲ ಇಟ್ಟ ಮೇಲೆ ಈ ಖಾತೆನ, ಈ ಪಾಣಿನ, ಈ ರೆವಿನ್ಯೂನ, ಈ ಲ್ಯಾಂಡ ಎಲ್ಲ ನೋಡ್ಬಿಟ್ಟು ಕೆಲಸ ಮಾಡಿ, ಫೈಲು ತೊಳ್ಳಕ್ ಶಕ್ತಿ ಬೇಕು, ಏನಾದ್ರು ಇದ್ರೆ ಕೊಡಿ, ಫೈಲ್ ತೊಳ್ಳಕ್ ಶಕ್ತಿ ಬೇಕು. ನನ್ನಂತ ತಿಕ್ಕು ನನ್ನ ಮಗ ಸರ್ ನಾನು ಸೇರ್ಕೊತೀನಿ ಬನ್ನಿ ಸರ್, ಇಬ್ರು ಸೇರ್ತಳ್ಳ, ಅದೆಷ್ಟೋಯ್ತು ಮುಂದೆ ಹೋಗ್ಲ ಶಕ್ತಿ ತಾನೆ. ನನ್ನ ಸ್ನೇಹಿತರು 4 ಜನ ಕರ್ಕೊಂಬತ್ತೀನಿ, ಎಲ್ಲರೂ ಸೇರಿ ತಳ್ಬಿಡೋಣ. ವಿಧಾನಸೌಧ ಯಡಿಯೂರಪ್ಪ ಮುಂದಕ್ಕೆ ಹೋಗ್ಲಿ ಫೈಲ್ ಡೈರೆಕ್ಟ್ ಆಗಿ, ಅಷ್ಟು ತಳ್ಬಿಡೋಣ. ಎಂತ ಬೇವರ್ಸಿಗಳಿದ್ದಾರೆ, ಇಲಾಖೆಗಳು ಎಷ್ಟು ಭ್ರಷ್ಟವಾಗಿದೆ. ಅರ್ಥ ಆಯ್ತಲ್ಲ? ಒಂದು 1/2 ಗಂಟೆ ಆಗಿದ ತಕ್ಷಣ ಆಯ್ತಾಯ್ತು ನಾವೀಗ ಇದು ಊಟ ಟೈಮ್ ವಾಲ್ಟ 10 ಗಂಟೆಗೆ ಬಂದವನು 11 ಗಂಟೆ 12 ಗಂಟೆ ಕಾಲ ಊಟ ಟೈಮ್, ಸಂಜೆಗೆ ಬರ್ದು ಎಷ್ಟು ಗಂಟೆಗೆ ಬರೋದು ಸರ್? 4-4:15 ಬರ್ದು ನೋಡೋಣ. ಹೋದ 12 ಗಂಟೆಗೆ ಊಟಕ್ಕೆ ಹೋದ್ರೆ 2:15 ಬರ್ತಾನೆ. ಮತ್ತೆ ಪಂಚ್ ಕಾರ್ಡ್ ಕರೆಕ್ಟ್ ಆಗುತ್ತೆ, ಅವನ ಒಳಗೆ ಇರಲ್ಲ. ಒಂದು ದಿವಸಕ್ಕೆ 8 hours ಡ್ಯೂಟಿ ಮಾಡಿ ಅಂತ ಸರ್ಕಾರ ಹೇಳಿದ್ರೆ ಈ ನನ್ನ ಮಗಳು 8 ನಿಮಿಷನೂ ಕರೆಕ್ಟಾಗಿ ಕೆಲಸ ಮಾಡಿದ. ಇಂಥವ್ರಿಂದ ದೇಶ ಕಟ್ತೀರಾ? ಆಗುತ್ತಾ? ಫಾರಿನಲ್ಲಿ ನೈಟ್ ಎಲ್ಲ ವರ್ಕ್ ಮಾಡ್ತಾರ್ರಿ. ಸಂಬಳ ಅನ್ನೋದು ಅವ್ರ ಜೀವನಕ್ಕೊಂದು ಮಾದರಿಯೇ, ಜೀವನಕ್ಕೊಂದು ಆಧಾರವೇ ಹೊರತು ದುಡ್ಡು ಮಾಡುವಂತ ತಂದೆ ಅಲ್ಲ. ಅಲ್ಲಿ ನಾನು ನಾಳೆಗೆ ಹೋಗಿ ಭಿಕ್ಷೆ ಬೇಡಬಾರ್ದು, ಅದಕ್ಕೆ ಸಂಬಳ ಬೇಕು, ಹೂಡಿಕೆ ದೊಡ್ಡದಾಗಿ ಕಟ್ಟಬೇಕು ಅನ್ನೋ ಆಸೆ ಅವ್ರಿಗಿಲ್ಲ. ಆ ತರ ದೇಶವನ್ನ ಕಟ್ಕೊಂಡಿರೋದ್ರಿಂದಲೇ ಅವರೆಲ್ಲ ಶ್ರೀಮಂತ ದೇಶ. ನಾವು ಶ್ರೀಮಂತ ಜನ ಬಡ ದೇಶ. ಅರ್ಥ ಆಯ್ತಾ ಹೇಳ್ತಿರೋದು? ಇಂಡಿಯಾ ಈಸ್ ಎ ಪಾವರ್ಟಿ, ಬಟ್ ಇಂಡಿಯನ್ಸ್ ನಾಟ್ ಎ ಪಾವರ್ಟಿ ಪೀಪಲ್. ಭಾರತ ಬಡ ದೇಶ ಅಂತೆ, ಭಾರತೀಯರು ಮಾತ್ರ ಬಡವರಲ್ಲ. ಜಗತ್ತಿನ ಅತಿ ದೊಡ್ಡ ಶ್ರೀಮಂತರು ಇಂಡಿಯಾದಲ್ಲಿ ಸಿಗ್ತಾರೆ. ಜಗತ್ತಿನ ಅತ್ಯಂತ ನಿಕೃಷ್ಟವಾದ ಬಡವರು ಇಂಡಿಯಾದಲ್ಲಿ ಸಿಗ್ತಾರೆ. ಆರ್ಥಿಕ ಅಸಮಾನತೆ ಅನ್ನೋದು ತಾಂಡವಾಡ್ತಾ ಇದೆ. ಬನ್ನಿ, ಹಾಗಾಗಿ ಸರ್ಕಾರದ ನಿರ್ಭಾವ ವ್ಯವಹಾರ. ಯಾಕೆಂದ್ರೆ ಸಂಬಳ ಬರ್ತದೆ, 60 ವರ್ಷ ಆದ್ಮೇಲೆ ಪೆನ್ಷನ್ ಬರ್ತದೆ. ಅಚಾನಕ್ ಆಗಿ 6 ತಿಂಗಳು ಮುಂಚೆ ಸತ್ತೋದ್ರೆ ನನ್ನ ಮಗನ ಕೆಲಸ ಬರ್ತದೆ. ಎಂಥ ದೌರ್ಭಾಗ್ಯಗಳು, ದುರವಸ್ಥೆ. ತೊಲಗ್ಬೇಕಿವೆಲ್ಲ, ಏನಿಷ್ಟ ಎಲ್ಲ ತೊಲಗ್ಬೇಕು. ಈಗ ಅವರೇ KSRTC ಅವ್ರಿಗೆ ಯಾರು ಇದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ನಾನು ಹೇಳ್ತಾ ಇದ್ದೀನಿ. KSRTC ಅವ್ರಿಗೆ ಏನ್ ಕಡಿಮೆ ಆಗಿದೆ ಅಂತ ಹೋರಾಟ ಮಾಡ್ತಾ ಇದ್ರಪ್ಪ. ಇವತ್ತು ಕರೆಕ್ಟಾಗಿ ರಿಟೈರ್ಮೆಂಟ್ ಬರೋ ವರ್ಷಕ್ಕೆ 70,000-80,000 ರೂಪಾಯಿ ಸಂಬಳ ತಂತ ಇದ್ದೀರಾ. ನನ್ನ ರೈತ ವರ್ಷವೆಲ್ಲ ದುಡಿದು ಕೂಡ 50,000-40,000 ರೂಪಾಯಿ ದುಡ್ಡು ನೋಡಕ್ ಆಗ್ತಾ ಇಲ್ಲ. ಅಷ್ಟಪ್ಪ ಶ್ರಮ ಹಾಕಿ ವರ್ಷದ್ದು ನಾನು ಹೇಳ್ತಿರೋದು. ನಿನ್ ತಿಂಗಳಿಗೆ 60,000-70,000 ರೂಪಾಯಿ ಸಂಬಳ ತಗೊಂಡು ಅಷ್ಟೊತ್ತು ರಿಟೈರ್ಡ್ ಆಗ್ತೀಯಾ. ಸ್ಟಾರ್ಟಿಂಗ್ ಸ್ಯಾಲರಿನ 30,000-32,000 ರೂಪಾಯಿ ಇದೆ. ಇನ್ನೂ ಏನ್ರಿ ಬೇಕು ನಿಮ್ಗೆ? ಬ್ಯಾಂಕ್ ಸ್ಟ್ರೈಕ್ ಮಾಡ್ತಾರೆ, ಏನಂತ? AC ಕಿತ್ತಾಕಿ ಅಂತ. AC ಕಿತ್ತಾಕ್ಬೇಕೇನ್ರಿ? ಥಂಡಿ ಆಗೈತೆ ಅಂತನ? ಯಾವ ಮಾನವೀಯತೆ ಇದೆ ನಿಮ್ಗೆ ಬ್ಯಾಂಕ್ ಸ್ಟ್ರೈಕ್ ಮಾಡಕ್ಕೆ? ಬ್ಯಾಂಕ್ ಅವ್ರು ಕೊಡ್ತಿರುವಂತ ಸ್ಯಾಲರಿ ಇವತ್ತು UGC ಸ್ಕೇಲಿಗೆ ಸಮ, ಗೊತ್ತಾ ನಿಮ್ಗೆ? ಇನ್ನೂ ಸ್ಟ್ರೈಕ್ ಮಾಡ್ತೀರಾ? ಇನ್ನೇನ್ ಬೇಕು ನಿಮ್ಗೆ? ಒಂದ್ ಕೆಲಸ ಮಾಡಿ, ರಿಸರ್ವ್ ಬ್ಯಾಂಕ್ನೇ ಬರ್ಕೊಟ್ಬಿಡ್ತೀವಿ, ಇಟ್ಕೊಂಬಿಡಿ ಅಂತ. ನಾಚಿಕೆ ಆಗ್ಬೇಕು. ನೈತಿಕತೆ ಇಲ್ಲದಂತಹ ಉದ್ಯೋಗಿಗಳು, ದಿಕ್ಕು ಕಾಣದಂತ ನಿರುದ್ಯೋಗಿಗಳು. ದೇಶದ ದೌರ್ಭಾಗ್ಯ ನೋಡಿ ಹೇಗಿದೆ. ಅನ್ಸುತ್ತಾ ಬ್ಯಾಂಕ್ ಅವ್ರು ಸ್ಟ್ರೈಕ್ ಮಾಡ್ಬೇಕು ಅನ್ಸುತ್ತಾ? ಯಾರು ಬ್ಯಾಂಕ್ ಅವ್ರಿಗೆ ಕಡಿಮೆ ಸಂಬಳ ಅನ್ಸುತ್ತೇನ್ರಿ? ನಾವಿದೀವಿ ಟೀಚರ್ಸ್ಗಳು. ನಾವೊಂದು ಟೀಚರ್ಸ್ಗಳಲ್ಲಿ 2 ವಿಧ. ಒಂದು ಸರ್ಕಾರಿ ವಲಯದ ಉಪನ್ಯಾಸಕರು, ಅರೆಕಾಲಿಕ ವಲಯದ ಉಪನ್ಯಾಸಕರು. ನಾವೆಲ್ಲ ಅರೆಕಾಲಿಕ ವಲಯದ ಉಪನ್ಯಾಸಕರು. ನಮ್ಮ ಟೀಚರ್ಸ್ ಹೋರಾಟ ಮಾಡ್ತಾರೆ. ನನ್ಗೆ ಅವಾಗ ಎಷ್ಟು ಕೋಪ ಬರುತ್ತೆ ಅಂತ ಅಂದ್ರೆ, ಯಾವುದೇ ಕಾರಣಕ್ಕೂ ನೈತಿಕವಾಗಿ ನೀವು ಹೋರಾಟ ಮಾಡುವಂತ ವಿಚಾರ ಇಲ್ಲ. ಯಾಕೆಂದ್ರೆ ಸರ್ಕಾರಿ ಉಪನ್ಯಾಸಕರು ಪಡೆದಿರುವಂತ ಸ್ಯಾಲರಿ ಇವತ್ತು 10 ಜನ ಕಂಪ್ನಿಯಲ್ಲಿ ತಗೊಳ್ಳೋಂತ, ಈ ಗಾರ್ಮೆಂಟ್ ಹೋಗ್ತಿರಲ್ಲ, ಆ ಗಾರ್ಮೆಂಟ್ ಅಲ್ಲಿ 10 ಜನ ತಗೊಳ್ಳೋ ಸ್ಯಾಲರಿನ ಒಬ್ಬೊಬ್ಬ ತಗೊಂತ ಇದ್ದಾನೆ. ನಾಚಿಕೆ ಆಗಬೇಕು. ದಯವಿಟ್ಟು ಮಾಡ್ಬೇಡಿ, ದಯವಿಟ್ಟು ಹೋರಾಟವನ್ನು ಮಾಡ್ಬೇಡಿ. ಯಾಕೆಂದ್ರೆ ಹೋರಾಟ ಮಾಡುವ ನೈತಿಕತೆ ನಿಮಗಿಲ್ಲ. 60,000-70,000 ರೂಪಾಯಿ ಸ್ಯಾಲರಿ ತೆಗಿತಾ ಇದ್ದೀರಾ PU ಲೆಕ್ಚರರ್ಸ್. ನಾನು ಗೌರ್ಮೆಂಟ್ ಹೇಳ್ತಿರೋದು ಅದನ್ನ. ನಾವು ನಮ್ಮ ಪ್ರೈವೇಟ್ ಅಂದ್ರೆ ಅರೆಕಾಲಿಕ, ನಮಗೆ ಕಷ್ಟ ಇದೆ, ಒಪ್ಕೊಂತೀವಿ. ನನಗಲ್ಲ, ನಮಗೆ ಅಂದ್ರೆ. ಯಾಕೆ ನಮಗೆ ಕೊಡ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲ. ಆದ್ರೂ ಎಲ್ಲೂ ಕೂಡ ಅರೆಕಾಲಿಕ ಉಪನ್ಯಾಸಕರು ಹೋರಾಟ ಮಾಡ್ತಾ ಇಲ್ಲ. ಗಮನಿಸ್ ನೋಡಿ. ಯಾಕೆಂದ್ರೆ ಭದ್ರತೆ ಇಲ್ಲ ನಮಗೆ. ಹೋರಾಟ ಮಾಡುವ ಹೋರಾಟ ಮಾಡುವ ಇದೇ ಸಂಘಟನೆ ಇಲ್ಲ. ಆದ್ರೂ ನಿಮ್ ಸಂಘಟನೆ ಇದೆ. ಸರ್ಕಾರಿ ನೌಕರರ ಸರ್ಕಾರಿ ಉಪನ್ಯಾಸಕರ ಸಂಘ ಅಂತ ಮಾಡ್ಕೊಂಡಿದ್ದೀರಾ. ನೀವು ಹೋರಾಟ ಮಾಡ್ತೀರಿ. ಏನು? ನಮ್ಮ ಬೇಡಿಕೆಗಳನ್ನ ಈಡೇರಿಸಿ. ಏನಪ್ಪ ಇನ್ನೊಂದು ಮನೆ ಕಟ್ಕೊಡ್ಬೇಕು ನಾವು?
ಇನ್ನೊಂದು ಮದುವೆ ಮಾಡ್ಬೇಕನೋ ಇಲ್ಲ, ನಾನು ಎಲ್ಲಾ ಟೀಚರ್ಸ್ಗೂ ಕೇಳ್ತಾ ಇದ್ದೀನಿ, ಯಾವನಾದ್ರೂ ನನ್ನ ಬಗ್ಗೆ ಕೇಸ್ ಹಾಕಿರ್ಬೇಕಾರೆ ಯಾವನು ಎಸ್ಪಿ ಏನೇನೋ ಮಾತಾಡಿ, ಇಲ್ಲ ರೀ ನಾನು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ, ಬೆಳಗ್ಗೆಗೆ ನನ್ನ ಕೆಲಸ ಹೋದ್ರೂ ಚಿಂತೆ ಇಲ್ಲ, ಬೆಳಗ್ಗೆಗೆ ನಾನು ಜೈಲ್ಗೆ ಹೋಗಿ ನಿಂತ್ಕೊಂಡ್ರು ಚಿಂತೆ ಇಲ್ಲ. ನಿಮ್ಗೆ ನೈತಿಕತೆ ಇದ್ರೆ ಹೋರಾಟ ಮಾಡಬಾರ್ರಿ. ಭಾರತ ಹಾಳಾಗೋಗಿದೆ ಹೋರಾಡ್ತೀವಿ, ಅನ್ನೆಸರಿ ಹೋರಾಟ. ಎಂಥ ದೌರ್ಭಾಗ್ಯ. KVP ಅವರು ಹೋರಾಟ ಮಾಡ್ತಾರೆ. ಏನ್ ಕಡಿಮೆ ಆಗೈತಪ್ಪ ನಿಮಗೆ? ಪೆನ್ಷನ್ ಕೊಡಿ ಅಂತಾರೆ. ಯಾಕಪ್ಪ ಕೊಡಬೇಕು? 2006 ಈಚೆಗೆ ಸರ್ಕಾರಿ ವಲಯದ ಯಾವುದೇ ಉದ್ಯೋಗಿಗಳಿಗೂ ಪೆನ್ಷನ್ ಇಲ್ಲ, ಗೊತ್ತಿರ್ಬೇಕು ನಿಮ್ಗೆ. ನಾನ್ ಪೆನ್ಷನ್ ಸ್ಕೀಮ್ ಮಾಡಿದೀವಿ. ಯಾಕೆ? ದೇಶದ ಭದ್ರತೆಗಿರುವಂತಹ ಹಣವನ್ನ ಬರೀ ಪಿಂಚಣಿ ಕೊಡಬಾರ್ದು. ಅದಕ್ಕೇನ್ ಮಾಡ್ತೀವಿ? ಗ್ರಾಚ್ಯುಟಿ ಒಂದಷ್ಟು ಅಮೌಂಟ್ ಕೊಟ್ಟು ಕಳಿಸ್ತೀವಿ. ಒಂದು ಒಳ್ಳೆ ಸ್ಯಾಲರಿ ಕೊಟ್ಟಿರ್ತೀವಿ ಅಲ್ರಿ, ಒಳ್ಳೆ ಸ್ಯಾಲರಿ ಕೊಟ್ಟಿರ್ತೀವಲ್ರಿ. ಇವತ್ತು ನಿಮ್ಗೆ 60,000 ಕೊಡ್ತಿರೋದು ಏನ್ ಕೇಳಿ? ಏನ್ ಕೇಳಿ? ನಿನಗೆ ಪ್ರತಿ ತಿಂಗಳು 60,000 ಕೊಡ್ತಿರೋದು ಏನ್ ಕೇಳಿ? ತುಮಕೂರಲ್ಲಿ ಲಿವಿಂಗ್ ಕಾಸ್ಟ್ ಒಂದು 20,000 ಒಪ್ಕೊಂತೀರಾ? ಒಂದು 10,000 ರೂಪಾಯಿ ಮನೆ, ಒಂದು 10,000 ರೂಪಾಯಿ ಖರ್ಚು. ಇಲ್ಲ ಸರ್ ಚೆನ್ನಾಗಿ ಬದುಕ್ತೀವಿ ಅಂದ್ರೆ ಒಂದು 15,000 ರೂಪಾಯಿ ಮನೆ, 15,000 ರೂಪಾಯಿ ಖರ್ಚು. ಎಷ್ಟಾಯ್ತು? 30,000. ಇನ್ 30 ಏನಕ್ಕೆ? ಕೂಡಿಡುವಂತ ನಿನ್ನ ಮಕ್ಳು ತೊಂದರೆ ಆಗ್ಬಾರ್ದು, ಕೂಡಿಡುವಂತಾನೆ ನಿನಗೆ ಅಷ್ಟು ಸ್ಯಾಲರಿ ಕೊಡ್ತಾ ಇರೋದು. ಖರ್ಚು ಮಾಡ್ಕೊಂಡು ಓಡಾಡುವಂತ ಅಲ್ಲ. ಅಲ್ಲದೆ ನೀವ್ ಯಾರು ಖರ್ಚು ಮಾಡಲ್ಲ, ನಮಗೆ ಗೊತ್ತಿದೆ. ನಮಗೆ ಗೊತ್ತಿದೆ ಎಲ್ಲ ಹಸಿರು ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ಅನ್ನೋದು ನಮಗೆ ಗೊತ್ತಿದೆ. ಏನ್ ಸಾರ್ ಭ್ರಷ್ಟಾಚಾರದ ಬಗ್ಗೆ ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಿದ್ದೀರಾ? ಅದಕ್ಕೆ ಹೇಳಿದ್ದು ಕರ್ಮಕ್ಕೆ ನಾನು ಪ್ರಧಾನಿ ಆಗ್ಬೇಕಿತ್ತು. ದೌರ್ಭಾಗ್ಯ ಟೀಚರ್ ಆಗಿದ್ದೀನಿ. ಪ್ರಧಾನಿ ಆಗಿದ್ರೆ ಮಾತಾಡ್ತಿಲ್ಲ, ಮಾಡಿ ತೋರಿಸ್ಕೊಂತ ಇದ್ದೆ. ಅರ್ಥ ಆಯ್ತಾ? ಬಹಳ ಅಪರಾಧ ರೀ. ಸರ್ಕಾರಿ ಉದ್ಯೋಗಿಗಳು ಯಾರು ಕೂಡ ಇನ್ಕ್ಲೂಡಿಂಗ್ ಡಿ ಗ್ರೇಡ್ ಅಂದ್ರೆ ಡಿ ಮಟ್ಟದಲ್ಲಿದಾರಲ್ಲ, ABCD ಅಂತ ಇರುತ್ತೆ. ಆ ಡಿ ಗ್ರೇಡ್ ಅಲ್ಲಿ ಇರೋರು ಹೋರಾಟ ಮಾಡಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ 27,000 ರೂಪಾಯಿ ಸ್ಯಾಲರಿ. ನಾನು ಅವ್ರನ್ನ ಯಾರು ಹೋಲಿಸ್ತೀನಪ್ಪ ಅಂತ ಅಂದ್ರೆ, ನೀವ್ ಯಾಕೆ ಹೋರಾಟ ಮಾಡಬಾರ್ದು ಅಂದ್ರೆ, ನೀವಿಲ್ಲಿ 27,000 ರೂಪಾಯಿ ಸ್ಯಾಲರಿ ತಗೊಂಡು ಹೋರಾಟ ಮಾಡ್ತಾ ಇದ್ದೀರಾ. ಇವತ್ತು ಪ್ರೈವೇಟ್ ಕಾಲೇಜಲ್ಲಿ ಅದಕ್ಕಿಂತ ಕಡಿಮೆ ಸಂಬಳ ತಗೊಂಡು ಲೆಕ್ಚರರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ನೀವು ಹೋರಾಟ ಮಾಡಂಗಿಲ್ಲ. ಒಪ್ಕೊಂತೀರಾ ಇಲ್ವಾ? ಒಪ್ಕೊಂತೀರಾ? ಎಷ್ಟೋ ಜನಕ್ಕೆ 27,000 ಸಂಬಳ ಗೊತ್ತಿಲ್ಲ ರೀ. PU ಕಾಲೇಜಲ್ಲಿ ಕೆಲಸ ಮಾಡ್ತಿರುವಂತ ಉಪನ್ಯಾಸಕರಿಗೆ, ಪ್ರೈವೇಟ್ ಅಲ್ಲಿ ಯಾರಿಗೂ ಇಲ್ಲದ ಹೋರಾಟ ನಿಮ್ಗೆ ಯಾಕೆ? ದುರಾಸೆ ಇದೆ. ಸರ್ಕಾರಿ ಭಾವ. ದುಡ್ಡು ಬರ್ಲಿ, ಕೆಲಸ ಕೇಳ್ಬೇಡಿ. ದುಡ್ಡು ಕೊಡಿ, ಕೆಲಸ ಕೇಳ್ಬೇಡಿ. ಬೇಕಾ ಇಂಥ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕಾ? ನಾನು ಅದಕ್ಕೆ ಮೋದಿ ಅವರಿಗೆ ಒಂದು ನಿವೇದನೆ ಇಟ್ಕೊಳ್ಳೋಣ ಅಂತ ಹೇಳಿ, ಹೋರಾಟ ಮಾಡಿದ ತಕ್ಷಣ ಆ ಸಂಘಟನೆ ಬ್ಲಾಕ್ ಲಿಸ್ಟ್ ಹಾಕಿ ಎಸ್ಮಾ ಜಾರಿ ಮಾಡಿ ಅಷ್ಟು ಜನರನ್ನ ವೈಂಡ್ ಅಪ್ ಮಾಡಿ ಬಿಸಾಕಿ ಹೊಸ ನಿರುದ್ಯೋಗಿಗಳಿಗೆ ಉದ್ಯೋಗ ಇದು ನೋಡಿಸ್ತಾವ್ರಲ್ಲ ಆಟೋದವರು ಲಾರಿಗಳು ಓಡಿಸ್ಕೊಂಡವ್ರಲ್ಲ, ಕರೆದು ಬೆಳಿಗ್ಗೆ ಕೆಲಸ ಕೊಡ್ರಿ. ಯಾಕೆ ನಾವು ಆಟೋ ಓಡಿಸ್ಕೊಂಡು 15,000 ಸಂಪಾದನೆ ಮಾಡಕ್ ಕಷ್ಟ ಇದೆ. ಲಾರಿ ಓಡಿಸ್ಕೊಂಡು 15,000 ಕೊಡ್ತಾರೆ ಅಷ್ಟೇ. ಇವ್ರು 35-40,000 ಕೊಡ್ತಾ ಇದ್ದೀರಾ. ಅಷ್ಟು ನೋಡಿ, ಅವ್ರು ಹೋರಾಟ ಮಾಡಲ್ಲ, ಆಟೋದವ್ರು ಹೋರಾಟ ಮಾಡ್ತಿಲ್ಲ. ಅವ್ನು 100 ರೂಪಾಯಿ ದುಡ್ತಾನೋ 200 ರೂಪಾಯಿ ದುಡ್ತಾನೋ ಅವನು ಹೋರಾಟ ಮಾಡ್ತಾ ಇಲ್ಲ. ಇವತ್ತು 40-50,000 ರೂಪಾಯಿ ಸಂಬಳ ತಗೊಂಡು ನೀವು ಹೋರಾಟ ಮಾಡ್ತೀರ. ಪೆನ್ಷನ್ ಕೊಡಿ ಅಂತ ಕೂತಿದ್ದೀರಾ. ಸರ್ಕಾರ ತಲೆಕೆಟ್ಟು ನಾಳೆಯಿಂದ ನೋಟ್ ಪ್ರಿಂಟ್ ಮಾಡಿ ಎಲ್ಲರೂ ಲಂಚಕ್ಕೆ ಶುರು ಮಾಡಿದ್ರೆ ದೇಶ ಏನಾಗುತ್ತೆ? ಹೌದಲ್ವಾ ಸರ್? ನಮಗೆ ಗೊತ್ತೇ ಇರಲಿಲ್ಲ. ಬಿಡಿ ಸರ್, ಸರ್ಕಾರ ಅವ್ರದ್ದೇ ಅಲ್ವಾ, ಪೇಪರ್ ಐತೆ, ಪ್ರಿಂಟಿಂಗ್ ಮಿಷಿನ್ ಐತೆ, ಮಾಡದ್ ಕೊಡ್ಲಿ. ಸುಲಭ ಅಲ್ವಾ? ಸುಡಾನ್ ಅಂತ ಒಂದು ದೇಶ ಇದೆ, ಕೇಳಿದಿರಾ? ಸುಡಾನ್ ಅಂತ ಒಂದು ದೇಶ ಕೇಳಿದಿರಾ? ನೈಜೀರಿಯಾ ಅಂತ ಒಂದು ದೇಶ ಕೇಳಿದಿರಾ? ಆ ನೈಜೀರಿಯಾದಲ್ಲಿ ಒಂದು ಬ್ಯಾಗ್ ಅಲ್ಲಿ ದುಡ್ಡು ತಗೊಂಡೋದ್ರೆ, ಅಲ್ಲ ಒಂದು ಚೀಲದಲ್ಲಿ ದುಡ್ಡು ತಗೊಂಡೋದ್ರೆ ಒಂದು ಬ್ಯಾಗ್ ಅಲ್ಲಿ ದಿನಸಿ ಐಟಮ್ ತರ್ತಾರಂತೆ. ಅವ್ರ ದೇಶದಲ್ಲಿ ದುಡ್ಡಿನ ಬೆಲೆನೇ ಇಲ್ಲ. ಭಿಕ್ಷುಕ ಕೇಳಿದ್ರೆ ಇಷ್ಟು ತಗೊಂಡು ನೋಟಿನ ಕಂತೆ ಹಿಂಗ ಆಗ್ತಾರಂತೆ. ಯಾಕೆಂದ್ರೆ ಅಷ್ಟು ಕಂತೆ ಒಂದು ಊಟ ಬರಲ್ಲ. ತಮಾಷೆ ಹೇಳ್ತೀರಾ? ಸೀರಿಯಸ್ಲಿ ಹೇಳ್ತೀರಾ ನಿಮ್ಗೆ? ಯಾಕಂದ್ರೆ ಅರಾಜಕತೆ, ಬಡತನ ಬಂದ್ಬಿಡ್ತು ಅಂತ ಸುಮ್ಮನೆ ನೋಟ್ ಪ್ರಿಂಟ್ ಮಾಡ್ಬಿಟ್ಟು ಎಲ್ಲಾದ್ರೂ ಉಂಟಾ? ನೋಟ್ ಪ್ರಿಂಟ್ ಮಾಡಿ ದೇಶದವನ್ನ ಶ್ರೀಮಂತ ಮಾಡಕ್ಕಾಗತ್ತಾ? ಎಕನಾಮಿಕ್ಸ್ ಓದಿರೋರಿಗೆ ಗೊತ್ತಿರುತ್ತೆ ಆರ್ಥಿಕತೆ ಅನ್ನೋದು ಹೇಗೆ ಡೆವಲಪ್ಮೆಂಟ್ ಆಗ್ಬೇಕು ಅಂತ. ನಿಮ್ಗೂ ಅನ್ನಿಸ್ಬೋದು ಅನ್ಸುತ್ತೆ ಬಹಳ ಸರಿ. ಸರ್ ಇಂಡಿಯಾ ಸಾಲ ಮಾಡಿದೆ ಅಂತೀವಲ್ಲ ಸರ್, ನಮ್ಮ ಹತ್ರ ಇರೋ ದುಡ್ಡು ಕೊಟ್ರೆ ಸರಿ ಹೋಗುತ್ತೆ ಅನ್ನೋದಾದ್ರೆ ರಿಸರ್ವ್ ಬ್ಯಾಂಕ್ ಪ್ರಿಂಟ್ ಮಾಡ್ಕೊಡ್ಬೋದಲ್ವಾ ಸರ್? ಪ್ಲಸ್ ಹೌದಲ್ವಾ? ಆಗೋದಿಲ್ಲ, ಹಂಗೆಲ್ಲ ಆಗೋದಿಲ್ಲ. ಈಗ ನಿಮ್ಗೆ 2,000 ನೋಟು 500 ನೋಟು ಗೊತ್ತಿರೋ ಯಾವ ಹೊಸ್ತಾಗಿ ಪ್ರಿಂಟ್ ಮಾಡ್ತಿರೋ ಅಲ್ಲ. 1 ಮತ್ತೆ 500 ಮತ್ತೆ 1,000 ನೋಟು ಕ್ಲೋಸ್ ಮಾಡಿದ್ರಲ್ಲ, ಆ ಮುಖಬೆಲೆಯ ಸಮಾನವಾದಂತ ನೋಟ್ಗಳನ್ನ ಪ್ರಿಂಟ್ ಮಾಡ್ಬಿಟ್ರದು. ಅರ್ಥ ಆಯ್ತೇನ್ರಿ? 17 ಲಕ್ಷ ಕೋಟಿ ಇತ್ತಲ್ಲ ಆ ನೋಟ್ಗಳು. ಎಷ್ಟು?
17 ಲಕ್ಷ ಕೋಟಿ ಇತ್ತಲ್ಲ, 17 ಲಕ್ಷ ಕೋಟಿಗೆ ಸರಿಸಮಾನವಾಗಿ 2000 ಮತ್ತು 500 ಹೊಸ ನೋಟ್ ಮಾಡಿದ್ರು ಹೊರತು ಎಕ್ಸ್ಟ್ರಾ ಪ್ರಿಂಟ್ ಮಾಡಿಲ್ಲ. ಇದು ಎಕನಾಮಿಕ್, ಅರ್ಥಶಾಸ್ತ್ರ, ಸುಮ್ನೆ ಅಲ್ಲ. ಅರ್ಥ ಐತೇನ್ರಿ? ರಾಗಿ ಐತೆ ಅಕ್ರಲೆ ಎಸಿಟ್ ಮಾಡ್ಕೊಂಬಂದು ಒಂದು 50 ರೊಟ್ಟಿ ಇನ್ನಕ್ಕಾಗಲ್ಲ. ನೋಟ್ ಇಷ್ಟೇ ಪ್ರಿಂಟ್ ಮಾಡ್ಬೇಕು, ಇಷ್ಟೇ ಇರಬೇಕು, ಆರ್ಥಿಕತೆ ಏನಾದ್ರು ಹಿಂಗೆ ಚೌಕಟ್ಟಿರ್ಬೇಕು ಅನ್ನೋದೊಂದು ಯೋಚನೆ. ಇಲ್ಲ ಅಂತಂದ್ರೆ ದೇಶ ಬರ್ಬಾದ್ ಎದ್ದೋಗುತ್ತೆ. ಮನೆಗೇನಾಗುತ್ತೆ, 2000 ರೂಪಾಯಿ ನೋಟ್ ಸುತ್ಕೊಂಡು ಅದ್ರೊಳಗೆ ತಂಬಾಕು ಸೂರ್ಕೊಂಡು ಸಿಗರೇಟ್ ಸೇರ್ಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ವೇಸ್ಟ್ ಆಗ್ಬಿಡುತ್ತೆ ಪೇಪರ್. ಅರ್ಥ ಆಯ್ತಲ್ಲ? ಪೇಪರ್ ಸಮ ಆಗ್ಬಿಡುತ್ತೆ. ಅದು ಕರೆನ್ಸಿ ಆಗಿ ಉಳಿಬೇಕು ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇದೆ, ಫಾಲೋ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಬನ್ನಿ. ಸರಿ, ಅವ್ರ ಹತ್ರ ಎಲ್ಲದಕ್ಕೂ ಉತ್ತರ ಇತ್ತು. ಸ್ಟಾಕ್ ಮ್ಯಾನ್ ಪುಟ್ಟಯ್ಯನ ಚಿತಾವಣೆ ಎಬ್ಬಿಸಿ ಸಿಟ್ಟೆಲ್ಲ ನನ್ನ ಖಾನ್ ಸಾಹೇಬರ ದೇಶ ಅವರಿಗೆ ಉತ್ತರಗಳಿಂದ ಇಳದೆ ಹೋಯ್ತು. ಸ್ಟಾಕ್ ಮ್ಯಾನ್ ಪುಟ್ಟಯ್ಯ ಮಾತಾಡ್ತಾ ಇದ್ನಲ್ಲ, ಆ ಮಾತಾಡಿ ನಾನು ಉದುಮ್ಸಿದ್ನಲ್ಲ, ಆ ಸಿಟ್ಟೆಲ್ಲ ಬರ್ರ ಅಂತ ಕಡಿಮೆ. ನನ್ನ ಎಲ್ಲಾ ಪ್ರಶ್ನೆ ತಕರಾರುಗಳು ಆಯ್ತಲ್ಲ ಇಳದೆ ಹೋಯ್ತು. ಖಾನ್ ಸಾಹೇಬ್ರೆ ನೀವು ಸಣ್ಣ ಪುಟ್ಟ ವಿಷಯ ಎಲ್ಲ ತಗೊಂಡು ಹೋಗಿ ಧರ್ಮಕ್ಕೆ ಗಂಟು ಹಾಕಿ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿ ಈ ಊರನ್ನು ಸ್ವಚ್ಛವಾಗಿರೋದು ನಿಮ್ಮ ಕರ್ತವ್ಯ. ಅದು ಬಿಟ್ಟು ಅದರಿಂದ ಬರೋ ರೋಗಗಳಿಗೆ ಉಚಿತ ಔಷಧಿ ಹಂಚುತ್ತೀವಿ ಎಂದಿದ್ದೀರಂತೆ ನೋಡಿ. ಖಾನ್ ಸಾಹೇಬ್ರೆ ಸುಮ್ನೆ ಸಣ್ಣ ವಿಷಯಗಳನ್ನೆಲ್ಲ ತಗೊಂಡೋಗಿ ಧರ್ಮಕ್ಕೆ ಗಂಟು ಹಾಕ್ತೀರಾ. ನಾಯಿ ಹೊಡೆವಿ ಅಂತ ಅಂದ್ರೆ ಧರ್ಮದ ಪ್ರಕಾರ ಅಂತೀರ. ನಾಯಿ ಸಾಕೊಂಡಿದ್ದೀರಾ ಅಂದ್ರೆ ಅದು ಧರ್ಮದ ಪ್ರಕಾರ, ಕುರಾನ್ ಪ್ರಕಾರ ನಾವು ಮುಟ್ಟದೇ ಇಲ್ಲ, ಮುಣ್ಣಾಕ ಸ್ನಾನ ಮಾಡ್ಕೊಂತೀವಿ ಅಂತೀರಾ. ಮತ್ತೆ ನಾಯಿ ಕೊಂದ್ರೆ ಏನ್ರಿ ಪಾಯ್ಸನ್ ತರಿಸಿರ, ಅದ್ರ ಮಗೊಂದು ಮಿಶ್ರಣ ಆಗ್ಬಿಟ್ಟೈತೆ ಅಂತೀರ. ಅರ್ಥ ಆಯ್ತಾ? ಹಾಗಾದ್ರೆ ನಾವು ಬಾಲ ಕಟ್ಟಿಸ್ಕೊಂತಾನೆ ಅಂದ್ರೆ ಸಾರ್ ನಾಯಿಗಳನ್ನ ನಾವು ಕೊಂದಿದೀವಿ ಆದ್ರೆ ಬೇರೆ ತಂದು ಬಿಡ್ತಾರೆ ಅಂತೀರ. ಹಾಗಾದ್ರೆ ಒಂದು ಹೇಳಿಕೆ ಕೊಡ್ರಿ ಅಂತ ಅಂದ್ರೆ ಸಾರ್ ಅದನ್ನೇನು ನಾನು ನೋಡಿದೀನ ಅಂತೀರ. ಯಾಕೆ ತಂದು ಬಿಡ್ತಾರೆ ಅವ್ರು ಸಾಯಿಸಲ್ಲ ಅಂದ್ರೆ ಸಾರ್ ಅದು ಅವ್ರ ಧರ್ಮದ ಪ್ರಕಾರ ದೇವರಂತೆ ಅಂತೀರ. ಮನೆಗೆ ಎಲ್ಲಿ ನಿಲ್ಲಿಸ್ತೀರಾ? ಧರ್ಮಕ್ಕೆ ಗಂಟಾಗ್ತೀರಾ. ಪ್ರತಿಯೊಂದನ್ನು ಧರ್ಮಕ್ಕೆ ಗಂಟಾಗ್ತೀರಾ. ಧರ್ಮಕ್ಕೆ ಗಂಟಾಕಿ ವಿಷಯವನ್ನ ಕಾಂಪ್ಲಿಕೇಟೆಡ್ ಮಾಡ್ತಿದ್ರೆ, ಯಾಕಂದ್ರೆ ಧರ್ಮದ ವಿಷಯಗಳು ಅಷ್ಟು ಬೇಗ ಏನು ಪರಿಹಾರ ಆಗೋದಿಲ್ಲ. ಬಾಬ್ರಿ ಮಸೀದಿ ಧ್ವಂಸ ಇವತ್ತು ಕೂಡ ಬಗೆ ಆಡ್ತಾ ಇದೆ. ಅರ್ಥ ಆಯ್ತಾ? ಧರ್ಮ ಅನ್ನೋದು ಅಷ್ಟು ಸೂಕ್ಷ್ಮವಾಗಿ ಮನುಷ್ಯನನ್ನ ಬಿಟ್ಟು ಹೋಗೋದಿಲ್ಲ. ಬನ್ನಿ, ಹಾಗಾಗಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿದ್ದು ನೀವು ಊರು ಸ್ವಚ್ಛ ಇಡೋದು ನಿಮ್ ಕೈಲಿ ಆಗಲ್ಲ ಅನ್ನೋದಾದ್ರೆ ನೀವು ಕರ್ತವ್ಯ ಲೋಕವನ್ನು ಎಸೋದ್ರಿಂದ ಅಂತ. ಯಾಕೆಂದ್ರೆ ನಿಮ್ಮನ್ನ ಪ್ರೆಸಿಡೆಂಟ್ ಮಾಡೋದು ಕುರಾನ್ ಪ್ರಕಾರನೋ, ಮಸೀದಿನೋ, ದೇವಸ್ಥಾನನೋ, ಚರ್ಚ್ನ ಅಭಿವೃದ್ಧಿ ಮಾಡ್ಲಿ ಅಂತ ಅಲ್ಲ. ನಮ್ಮ ಉದ್ದೇಶ ಏನು? ಊರಿನ ಜನರ ಹಿತಾಸಕ್ತಿಗೆ ತಕ್ಕಂತೆ ಊರನ್ನ ಶುಚಿಯಾಗಿರ್ಬೇಕಾದ್ರೆ ಕೆಲಸ ಕಣ್ರಿ. ನಿಮ್ ದೇವಸ್ಥಾನ ಗುಡಿಸ್ತಾ ಇದೆಯೋ, ಚರ್ಚ್ ಗುಡಿಸ್ತಿದ್ಯೋ ಅಥವಾ ಮಸೀದಿ ಗುಡಿಸ್ತಿದ್ಯೋ ನಾವೇನು ಕೇಳಕ್ ಬರಲ್ಲ. ಊರು ಸ್ವಚ್ಛವಾಗಿದ್ಯಾ ಅದನ್ನ ಮಾಡ್ತೀವಿ. ಅದು ನೀವು ಮಾಡ್ಲಿಲ್ಲ ಅಂದ್ರೆ ಅನ್ಫಿಟ್ ಪರ್ಸನ್ ಅಂತ ನೋಡಿ. ಹಾಗಾಗಿ ನಿಮ್ಮ ಕರ್ತವ್ಯ. ಅದು ಬಿಟ್ಟು ಅದರಿಂದ ಬರೋ ರೋಗಗಳಿಗೆ ನೋಡಿ, ಆ ನಾಯಿ ಬಂದು ಕಚ್ಚುತ್ತೆ ಅಂದ್ರೆ ಆ ರೋಗಿಗಳಿಗೆಲ್ಲ ಉಚಿತವಾದ ಇಂಜೆಕ್ಷನ್ ನಾವೇ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರ. ಇದು ಯೋಗ್ಯವೇ? ಇದು ಸರಿಯೇ? ಯೋಚನೆ ಮಾಡಿ. ಕೋವಿಡ್ ಬಂದವ್ರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದು ಬಹಳ ದೊಡ್ಡದ, ಕೋವಿಡ್ ಬರ್ದಾಗ ನೋಡ್ಕೊಳ್ಳೋದು ದೊಡ್ಡದ? ಅರ್ಥ ಆಯ್ತಲ್ಲ? ಅದಕ್ಕೆ ಸರ್ಕಾರ ಏನ್ ಮಾಡ್ತು? ಕೋವಿಡ್ ಬರ್ದಾಗ ನೋಡ್ಕೊಳಕ್ಕೆ ಲಾಕ್ಡೌನ್ ಅಂತ ಮಾಡ್ತು. ಬಂದ್ರು ಬರ್ಲಿ ಬಿಡ್ರಿ, ತಲೆ ಕೆಡಿಸ್ಕೊಬೇಡಿ, ಮಾತ್ರ ನಮ್ ಕೈ ಏನೋ ಶ್ರಮ ಮಾಡ್ತೀವಿ ಅಂತ ಏನು ಹೇಳಿಲ್ಲ. ದೇಶಕ್ಕೆ ಲಕ್ಷಾಂತರ ಕೋಟಿ ನಷ್ಟ ಆಯ್ತು. ಆದ್ರೂ ಮೋದಿ ಎದೆಗುಂದಲಿಲ್ಲ. ಕಾರಣ ಏನು ಅಂದ್ರೆ, ನನ್ನ ದೇಶದ ಜನ ಇದ್ರೆ ದೇಶವನ್ನು ಕಟ್ತೀನಿ, ನನ್ನ ದೇಶದ ಜನರೇ ಇಲ್ಲ ಅಂದ್ರೆ ದೇಶ ಕಟ್ತೀನಿ. ಅದು ಮಾನವೀಯತೆ, ಅದು ಚಿಂತನೆ, ಅದು ಮುಂದಾಲೋಚನೆ. ಅದು ನಾನ್ ಮಾತ್ರ ಅಲ್ಲ, ಜಗತ್ತಿನ ಎಲ್ಲಾ ದೇಶದ ಕೆಲಸ ಮಾಡ್ತು. ಇದ್ರ ಅರ್ಥ ಇಷ್ಟೇ, ಧರ್ಮಕ್ಕಿಂತ ಮನುಷ್ಯ ದೊಡ್ಡವನು ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಮನುಷ್ಯ ಇದ್ರೆ ಧರ್ಮ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಬಂದವ್ರಿಗೆಲ್ಲ ಇಂಜೆಕ್ಷನ್ ಚುಚ್ಚೋದ್ರ ಬದಲು ನಾ ಇಲ್ದಂಗ್ ಮಾಡ್ರಿ ಅಂದ್ರೆ ಏನೇನೋ ಮಾತಾಡ್ತೀರಲ್ರಿ ಪ್ರಶ್ನೆ. ಈ ಊರಿನವರೆಲ್ಲ ನಿಮ್ಮ ತರನೇ ಯೋಚನೆ ಮಾಡಿದ್ರೆ ನನ್ಗೆ ಯಾಕೆ ಕಷ್ಟ ಇರುತ್ತೆ ಸರ್? ಈ ಕುರ್ಚಿ ಮೇಲೆ ಕೂತ್ಕೊಂಡ್ರು ಎಲ್ರಿಗೂ ಒಪ್ಪಿಗೆ ಆಗೋ ತರ ನಡ್ಕೋಬೇಕಾಗುತ್ತೆ ಸರ್. ಈ ಊರಲ್ಲಿರೋರೆಲ್ಲ ನಿಮ್ ತರನೇ ಯೋಚನೆ ಮಾಡ್ಬಿಟ್ರೆ ನೋ ಪ್ರಾಬ್ಲಮ್ ಸರ್. ದೌರ್ಭಾಗ್ಯವಶಾತ್ ಇಲ್ಲಿರೋರೆಲ್ಲ ಅವಿವೇಕಿಗಳು ಸರ್. ನೀವು ಒಬ್ರು ಬುದ್ಧಿವಂತರು ಹುಟ್ಬಿಟ್ಟಿದ್ದೀರಾ ಇಲ್ಲಿ. ಎಲ್ಲ ನಿಮ್ ತರನೇ ಯೋಚನೆ ಮಾಡ್ಬಿಟ್ರೆ, ಖಾನ್ ಸಾಹೇಬ್ರೆ ಕರ್ತಶ್ರೀ ನಾಯಿನ ಅಂದ್ಬಿಟ್ರೆ ಬೆಳಗ್ಗಿಗಿಲ್ಲ ಅನ್ನಿಸ್ಬಿಡ್ತೀನಿ. ಆದ್ರೆ ಎಲ್ಲರೂ ನಿಮ್ ತರ ಯೋಚನೆ ಮಾಡಲ್ಲ. ನಾನು ನಾಯಿ ಮೇಲೆ ಎರಾಡಿಕೇಶನ್ ಪ್ರೋಗ್ರಾಮ್ ಮಾಡಿದ್ರೆ ಅವ್ರು ನನ್ನನ್ನು ಎರಾಡಿಕೇಟನ್ ಮಾಡಕ್ ಹೋಗ್ತಾರೆ. ಅರ್ಥ ಆಯ್ತಲ್ಲ? ಯಾಕೆಂದ್ರೆ ಅವರೆಲ್ಲ ನನ್ನ ವಿರುದ್ಧ ತಿರುಗಿ ಬಿಡ್ತಾರೆ. ಇಲ್ಲಿ ಎಲ್ರಿಗೂ ಒಪ್ಪಿಗೆ ಆಗೋ ತರ ನಡ್ಕೋಬೇಕು ಸರ್. ಎಲ್ರಿಗೂ ಅಂದ್ರೆ ಯಾಕೆ? ಇಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಇನ್ನ ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ, ಜಾತಿಗಳು ಬೇರೆ. ಎಲ್ಲರಿಗೂ ಅನುಕೂಲ ಆಗೋ ತರ ನಡ್ಕೋಬೇಕು ಸಾರ್. ಅದು ಬಂದಿರೋದು ಕಷ್ಟ ನಂಗೆ. ಅದೇ ನನಗೆ ಪ್ರಾಬ್ಲಮ್. ನಾನು ಯಾಕೆ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಹೋಗ್ಲಿ?
ನಾನೇ ಸರ್ ಸುಮ್ನೆ ಕಾಂಪ್ಲಿಕೇಟೆಡ್ ಮಾಡ್ಲಿ? ಕಾಂಪ್ಲಿಕೇಟೆಡ್ ಮಾಡುದಿಲ್ಲ, ಕಾಂಪ್ಲಿಕೇಟೆಡ್ ಇದೆ. ವ್ಯವಸ್ಥೆನೇ ಏನಿದೆ? ಕಾಂಪ್ಲಿಕೇಟೆಡ್ ಇದೆ. ನಾನ್ ಮಾಡ್ತಾ ಇಲ್ಲ ಸರ್. ಮೊನ್ನೆ ನೋಡಿ, ಆ ಕೃಷ್ಣೇಗೌಡರ ಆನೆ ಪೇಟೆ ಬೀದಿಲಿ ಕರ್ಕೊಂಡು ಹೋಗ್ಬೇಡಿ ಇದಕ್ಕೆ ನೀವು ರಂಜಾನ್ ದಿನ ಒಂಟೆನ ಪೇಟೆ ಬೀದಿಲಿ ಕರ್ಕೊಂಡು ಬರ್ಬಹುದಾ, ನಾವು ಆನೆ ಕರ್ಕೊಂಡು ಬರ್ಬಾರ್ದಾ ಅಂತ ಕೇಳಿದ್ದಕ್ಕೆ ನೀವ್ಯಾರು ಆನೆ ಕರ್ಕೊಂಡ್ ಬರೋದ್ ಕೇಳಕ್ಕೆ ನೀವ್ಯಾರು ಅಂತ ಒಂದಿಷ್ಟು ಜನ ಜಗಳಕ್ಕೆ ಬಂದಿದ್ರು. ನೋಡಿ ಸರ್, ಅದು ಕೃಷ್ಣೇಗೌಡರದು ಆನೆ ಇದೆಯಲ್ಲ, ಆ ಒಂದು ಇವನು ಯಾರು ರೆಹಮಾನ್ದು ಅಂಗಡಿಯನ್ನು ಬೀಳ್ಸಿತ್ತಲ್ಲ, ಆ ಅಂಗಡಿಯನ್ನು ಬೀಳಿಸಿದ್ದಕ್ಕೆ ನಾನು ಕೊನೆಗೆ ಏನು ಮಾಡಿದೆ, ನಿರ್ಧಾರಕ್ಕೆ ಬಂದು ಇನ್ಮೇಲೆ ಪೇಟೆ ಬೀದಿಲಿ ಆನೆಯನ್ನ ಕರ್ಕೊಂಡ್ ಬರ್ಬೇಡಿ. ಹೌದಲ್ಲ, ಅಪಾಯ ಇದ್ದಿದ್ದೆ. ಆನೆ ಅಂದ್ರೆ ಅದು ದೊಡ್ಡದೆ. ಆ ಪೇಟೆ ಬೀದಿಲಿ ಆನೆ ಕರ್ಕೊಂಡ್ ಬರ್ಬೇಡಿ ಅಂದ್ರೆ ಕೆಲವು ಹಿಂದೂ ಸಂಘಟನೆಯವರು ಬಂದು ನಿಮ್ದು ಮಾತ್ರ ಒಂಟೆ ಕರ್ಕೊಂಡ್ ಬರ್ಬೋದಾ, ನಾವ್ ಯಾಕೆ ಆನೆ ಕರ್ಕೊಂಡ್ ಬರ್ಬಾರ್ದು? ನಮ್ಗೆ ಏನು ಸಂಕ್ರಮ ಆಯ್ತು. ಒಂಟೆ ದೊಡ್ಡ, ಆನೆ ದೊಡ್ಡ. ತೊಂದರೆ ಕೊಡೋದು ಒಂಟೆನ ಆನೆ. ಅರ್ಥ ಆಯ್ತಾ? ನಾವು ರಂಜಾನಲ್ಲಿ ಹೆಂಗೆ ಒಂಟೆ ಕರ್ಕೊಂಡ್ ಬರ್ತೀವೋ ಹಂಗೆ ನಾವು ಆನೆಯನ್ನ ಕರ್ಕೊಂಡ್ ಬರ್ಬಾರ್ದು. ಅಲ್ದೆ ಆನೆ ಕರ್ಕೊಂಡ್ ಬರ್ಬೇಡ ನೀನ್ ಯಾರು ಅಂತ ಬಂದ್ಬಿಟ್ಟಿದ್ರು ಸರ್. ಈಗ ಹೇಳಿ ಸರ್, ನಾನೇ ಬನ್ನಿ ಸರಿ ಹೇಳೋದಕ್ಕೆ ನೀನ್ ಯಾರು ಅಂತ ಒಂದಿಷ್ಟು ಜನ ಜಗಳಕ್ಕೆ ಬಂದ್ರು. ಆನೆ ಪೇಟೆ ಬೀದಿಯಲ್ಲಿ ಹೋಗ್ತಾ ಹಣ್ಣಿನ ಅಂಗಡಿಗಳ ಸೇಬು ಹಣ್ಣನ್ನ, ದ್ರಾಕ್ಷಿ, ತರಕಾರಿ, ಅಂಗಡಿಯವರ ಮೂಲಂಗಿ, ಕೊತ್ತಂಬರಿ, ಸೊಪ್ಪು ಎಲ್ಲ ತಗೊಂಡು ತಿನ್ನುತ್ತದೆ. ಸರ್ ಆನೆ ಬಂದಿದ್ದೇನೋ ಉದ್ದು ಕೈತಿ ಬಾಯಿ ಸಾಯಂಕಾಲ ತೊಡಕಂತ ಇಟ್ಕೊಂಡ್ಬಿಡುತ್ತೆ. ಆಮೇಲೆ ಕೂತಿರುವಂತ ವೇಲಾಯುಧ ಅಥವಾ ನಡ್ಕೊಂಬತ್ತಿರೋನು ಆ ಅಂಕುಶದ ಚುಚ್ಚದೊಳಗೆ ಸ್ಟ್ರೈಕ್ ಅಂತ ಹಾಕೊಂಡ್ಬಿಟ್ಟಿರುತ್ತೆ ಸರ್. ಒಂದ್ ಕೊನೆ ಒಂದೇ ಸಮಕ್ಕೆ ನಾನು ಹೋಯ್ತು ಅಂತ ಎಲ್ಲ ಬಡ್ಕೊಂಡ್ ಕೂತ್ಕೊಂತಾರಲ್ಲಿ. ನಾನು ಅಲ್ಲ ಕಣಯ್ಯ, ಹಿಂಗ್ ಕರ್ಕೊಂಡ್ ಬರ್ಬೇಡ ಕಣಯ್ಯ ಆನೆನ ಅಂತ ಅಂದ್ರೆ ಈ ಜನಕ್ಕೆ ಅದ್ ಬೇಕಿಲ್ಲ. ನಮ್ಮನೆ ಕೆಳಕ್ಕೆ ನೀನ್ ಅರ್ಲೇ ಅಂತ ಬಂದ್ರು. ಅಲ್ಲೂ ಕೂಡ ಧರ್ಮದ ಕಾಂಪ್ಲಿಕೇಟೆಡ್. ಅರ್ಥ ಆಯ್ತಲ್ಲ? ಬನ್ನಿ. ಹಾಗಾಗಿ ಆ ಸೇಬ್ ತಕೊಂಡ್ ತಿನ್ನುತ್ತೆ, ದ್ರಾಕ್ಷಿ ತಕೊಂಡ್ ತಿನ್ನುತ್ತೆ, ತರಕಾರಿ ತಕೊಂಡ್ ತಿನ್ನುತ್ತೆ, ಮೂಲಂಗಿ ತಕೊಂಡ್ ತಿನ್ನುತ್ತೆ, ಕೊತ್ತಂಬರಿ ಸೊಪ್ಪು. ಅದೃಷ್ಟವಶ ಅಲ್ಲಿರುವಂತ ಎಲ್ಲ ವಸ್ತುಗಳನ್ನು ತಿಂದಾಯ್ತು, ತೊಂದರೆ ಜನಕ್ಕೇನು ಮಾಡಿಲ್ಲ. ಬನ್ನಿ, ಇಂಥ ಜನಗಳೆಲ್ಲ ಹೇಳ್ತಿದ್ದಾರೆ. ಸಿಂಪಲ್ ವಿಷಯ ಕಾಂಪ್ಲಿಕೇಟೆಡ್ ಮಾಡ್ತೀನಿ ಅಂತೀರಾ? ಈ ಕುರ್ಚಿ ಮೇಲೆ ತಾವು ಒಂದು ದಿವಸ ಒಂದಿನ ಕೂತ್ಕೊಂಡ್ರೆ ಗೊತ್ತಾಗುತ್ತೆ ಹೇಗೆ ಎಲ್ಲ ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ. ಸಾರ್ ಆಚೆ ಕೂತ್ಕೊಂಡು ಮಾತಾಡೋದು ಬಹಳ ಸುಲಭ. ಸ್ವಲ್ಪ ಜಗದೀಶ್ ಏನು ಉತ್ಸಾಹದಲ್ಲಿ ಹೇಳ್ತಾರೆ, ನರೇಂದ್ರ ಮೋದಿ ತರ ನನಗೂ ಒಂದ್ ದಿವಸ ಬಿಟ್ಕೊಡಿ ದೇಶನ ಅಂತ. ಕೂತ್ಕೊಂಡಾಗಲ್ವ ಚುಚ್ಚದ ಹೆಂಗೆ ಅಂತ ಗೊತ್ತಾಗುತ್ತೆ. ಆ ಸೀಟ್ ಎಷ್ಟು ಮುಳ್ಳಿರುತ್ತೆ ಅಂತ ಅನುಭವಿಸೋರಿಗೆ ಗೊತ್ತು ಸಂಕಟ ಏನು ಅಂತ. ಅರ್ಥ ಆಯ್ತು? ಹಾಗೆ ಸಾರ್ ನೀವು ಕಾಂಪ್ಲಿಕೇಟೆಡ್ ಮಾಡ್ತೀರಾ ಅಂತೀರಾ, ಒಂದಲ್ಲ ಒಂದ್ ದಿವಸ ನೀವೇನಾದ್ರು ಮುನ್ಸಿಪಲ್ ಚೇರ್ಮನ್ ಆಗಿ ಕೂತ್ಕೊಳ್ಳಿ, ಆಗ ಗೊತ್ತಾಯ್ತದೆ ಖಾನ್ ಸಾಹೇಬ್ರ ಏನ್ ಕಷ್ಟಪಟ್ಟಿದ್ದ ಅಂತ. ಅಷ್ಟು ಸುಲಭವಾಗಿ ಇದನ್ನ ಬಗೆಹರಿಸಕ್ ಸಾಧ್ಯ ಇಲ್ಲ ಸರ್. ನೆನ್ನೆ ಹುಚ್ಚು ನಾಯಿ ಅದಕ್ಕೂ ಕಚ್ಚಿದೆ ಅಂತಾರೆ. ಅದಕ್ಕೇನಾದ್ರೂ ಹುಚ್ಚು ಹಿಡಿದ್ರೆ ಏನ್ ಯೋಚನೆ? ಖಾನ್ ಸಾಹೇಬ್ರೆ, ನಿಮ್ಮ ಮಾತು ಕೇಳಿದ್ರೆ ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಏನೇನೋ ಅಧಿಕಾರವೇ ಇಲ್ಲ, ಸುಮ್ಮನೆ ಇದ್ದದ್ದನ್ನು ಮುಂದುವರಿಸಿಕೊಂಡು ಹೋಗೋದು ಬಿಟ್ಟು ಎಂದಾಗುತ್ತೆ ಅಲ್ರಿ? ಆ ಗೌರಿಗೆ ಬೇರೆ ಕಚ್ಚಿದೆ ಅಂತ ಹೇಳ್ತಾರಲ್ರಿ, ಆ ಗೌರಿ ಕಚ್ಚಿ ಅದಕ್ಕೇನಾದ್ರು ಹುಚ್ಚಿಗಿಚ್ಚಿ ಹಿಡಿದ್ರೆ ಊರ್ ಕತೆ ಏನಾಗಿರ್ತೀರಿ? ಎಲ್ಲಿ ಬಂತು ವಿಷಯ? ಆನೆ ತಕ್ಲೆ ಬಂದು ಈಗ ತಾನೇ ಆನೆ ವಿಷಯ ಹೇಳ್ದ. ಅದು ತಗೊಂಡು ಹೋಗ್ತು, ಇದನ್ನು ತಗೊಂಡು ಹೋಗ್ತು, ಕರ್ಕೊಂಡ್ಬರ್ಬೇಡಿ ಅಂತ ಹೊಡೆಯಕ್ಕೆ ಬಂದಿದ್ರು ಅಂತ. ಹೌದ್ರಿ, ಗೌರಿಗೆ ಬೇರೆ ಸಮಸ್ಯೆ ಮಾಡೈತೆ. ಗೌರಿಗೊಂದು ಸಮಸ್ಯೆ ಆಗೈತಂತೆ, ನಾಯಿ ಕಚ್ಚೈತಿ ಅಂತ ಅವನು ಸ್ಟಾಕ್ ಮ್ಯಾನ್ ಪುಟ್ಟಯ್ಯ ಬೇರೆ ಹೇಳ್ತಾನೆ. ಹುಚ್ಚು ನಾಯಿ ಮೇಲೆ ತಲೆಕೆಟ್ಟು ಕಚ್ಚಿರ್ಬೋದೇನೋ, ಅದಕ್ಕೇನಾದ್ರೂ ಹುಚ್ಚಿಡ್ಬಿಟ್ರೆ ಏನ್ರಿ ಕತೆ ಅಲ್ರಿ? ಮುನ್ಸಿಪಾಲಿಟಿ ಚೇರ್ಮನ್ಗೆ ಏನು ಕೆಲಸ ಇಲ್ಲ ಅಂದ್ಮೇಲೆ ಆ ಅಧಿಕಾರವೇ ವೇಸ್ಟ್ ಅಲ್ವೇನ್ರಿ? ನೀವ್ ಹೇಳ್ತಿರೋದು ಹೆಂಗೈತಪ್ಪ ಅಂದ್ರೆ ಮುನ್ಸಿಪಾಲಿಟಿ ಚೇರ್ಮನ್ ಏನು ಕೆಲಸ ಇಲ್ಲ, ಇದ್ದದ್ದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗೋ ಅನ್ನೋದು ಮಟ್ಟಕ್ಕೆ ಮಾತಾಡ್ತಿದ್ದೀರಾ? ಸರಿಯಾದ ಮಾತು ಹೇಳಿ. ಒಪ್ಪತಕ್ಕಂತ ಮಾತು ಇದಿದೆ. ಇದ್ದಿದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸ ಉಳಿಸಿಕೊಂಡು ಕುರ್ಚಿನ ಉಳಿಸ್ಕೊಂಡು ಟರ್ಮ್ ಮುಗಿಸಿದ್ರೆ ಸಾಕು ನನಗೆ. ಕರೆಕ್ಟ್ ಹೇಳಿದೆ ಸರ್. ಇದ್ದದ್ದನ್ನ ಹಂಗೆ ಉಳಿಸ್ಕೊಂಡು, ಅರ್ಥ ಆಯ್ತಲ್ಲ, ಯಾವ ಕಾಂಪ್ಲಿಕೇಶನ್ ಇಲ್ದಲೆ ಏನೋ ಬದಲಾವಣೆನೂ ಆಗದಂಗೆ ಹಾಳಾಗೋಗ್ಲಿ, ಊರ್ ಹಂಗೆ ಬಿದ್ದಿರ್ಲಿ, ನನ್ನ ಟರ್ಮ್ ಮುಗಿದ್ಬಿಟ್ರೆ ಸಾಕು ಸರ್. ಟರ್ಮ್ ಅಂದ್ರೆ ಏನು? ನನ್ಗೊಂದು ಟೈಮ್ ಕೊಟ್ಟಿದ್ದಾರಲ್ಲ, 4 ವರ್ಷ 3 ವರ್ಷ 5 ವರ್ಷ ಏನೋ ಟೈಮ್ ಕೊಟ್ಟಿದ್ದಾರಲ್ಲ, ಆ ಟರ್ಮ್ ಮುಗಿಸ್ಕೊಂಡು ಹೋಗ್ಬಿಟ್ಟು ಮಾಜಿ ಆಗ್ಬಿಟ್ರೆ ಸಾಕು ಸರ್. ಯಾವ ನನ್ನ ಮಗನ್ ಬೇಕು? ಊರು ಸಾಬ್ರಿ ಯಾರಿಗೆ ಬೇಕು ಅನ್ನೋರಿಗೆ ರಾಜಕೀಯ ಯಾಕೆ ಬೇಕು? ನಾನು ಹೇಳಿದೆ, ರಾಜಕೀಯದಲ್ಲಿ ನೀವು ಒಳ್ಳೇದ್ ಮಾಡಕ್ ಹೋದಾಗ ನಿಮ್ಗೆ ಕೆಟ್ಟ ಹೆಸರು ಖಂಡಿತ ಬರುತ್ತೆ. ಆದ್ರೆ ಕೆಟ್ಟ ಹೆಸರಿಗೆ ಎದುರ್ಕೊಂಡು ನೀವು ಒಳ್ಳೇದ್ ಮಾಡಕ್ ಬಿಡದಾದ್ರೆ ನೀವು ಆ ಜಾಗಕ್ಕೆ ಹೋಗೋದೇ ಬೇಡ, ಅಗತ್ಯನೇ ಇಲ್ಲ. ಇವತ್ತು ಮೋದಿ ವಿರುದ್ಧ ರೈತರು ತಿರುಗಿದ್ದವ್ರೇನೆ ಮೋದಿ ಒಡಗಿದ ಕಾಲಿಟ್ಕೊಂಡು ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಅನ್ಲಿಲ್ಲ. ಯಾಕೆಂದ್ರೆ ನಾನು ಇವತ್ತು ತಗೊಂಡಿರುವಂತ ನಿರ್ಧಾರ ಮುಂದಿನ 50 ವರ್ಷಗಳಲ್ಲಿ ಭಾರತದ ರೈತರನ್ನ ಬೇರೆ ತರ ಬೆಳೆಸುತ್ತೆ. ಎಷ್ಟು ಜನ ಹೋರಾಟ ಮಾಡ್ತಾ ಇದ್ರು, ಮೋದಿ ಯಾಕೆ ಬೆಂಡ್ ಆಗ್ತಿಲ್ಲ ಅಂದ್ರೆ ಅವ್ರ ಪೂರ್ವ ಯೋಜನೆ ಬೇರೆ ಇದೆ. ಜನ ಒಂದಷ್ಟು ಚುನಾವಣೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಹೋರಾಟವನ್ನು ನಿಲ್ಲಿಸಿ ಅಂತ ಹೇಳ್ತಿಲ್ಲ, ಮೋದಿ ಅವರೇ ಬಂದ್ ಕೈ ಮುಗಿರಿ ಅಂತ ಹೇಳ್ತಿಲ್ಲ. ಕುತ್ಕೊಂಡು ಮಾತುಕತೆ ಆಡಿ ಸಮ ಪ್ರಮಾಣದ ನ್ಯಾಯ ಒದಗಿಸ್ಕೊಳ್ಳಿ. ಯಾಕೆಂದ್ರೆ ರೈತರು ಬಹಳ ದಿನ
ಬೀದಿಲಿರೋದು ಒಳ್ಳೇದಲ್ಲ. ರೈತ ಬೀದಿಗೆ ಬಿದ್ರೆ ದೇಶವೇ ಬಡತನಕ್ಕೆ ತುತ್ತಾಗಬೇಕಾಗುತ್ತೆ. ಅದಾಗೋದು ಬೇಡ. ಅಲ್ಲಿ ನಿಲ್ಸ್ಕೊಳ್ಳಿ, ಮುಂದಿನ ತರಗತಿ ನೋಡೋಣ.